ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ನಮಗೆ ಉಳ್ಕೊಳ್ಳೋರು ಜೆ.ಪಿ. ನಗರ, ಕೋರಮಂಗಲ, ಎಲೆಕ್ಟ್ರಾನಿಕ್ ಸಿಟಿ, ಈ ಕಡೆ ಅತ್ತಿಬೆಲೆ, ಸರ್ಜಾಪುರ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಸರ್. ಬೊಮ್ಮಸಂದ್ರ, ಬನ್ನೇರುಘಟ್ಟ ಇಂಡಸ್ಟ್ರಿಯಲ್ ಏರಿಯಾಗೆ ಸೂಕ್ತವಾದ. ಸೊ ನಂಗೆ ಗೊತ್ತಿದ್ದಂಗೆ ಜಿಗಣಿ ಕೂಡ ಇದಕ್ಕೆ ಹತ್ರ ಆಗುತ್ತೆ. ಹೌದೌದು, ಹತ್ರ ಆಗುತ್ತೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಕೂಡ ಹತ್ರ ಆಗುತ್ತೆ. ನಮ್ಮ ಹೆಸರಿಗೆ ಆಗಿದೆ 100%. ಡೈರೆಕ್ಟ್ ಕಸ್ಟಮರ್ ಹೆಸರಿಗೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಹೋಗ್ಬೋದು ಅವರು. ಸೊ ಇಂಡಿವಿಜುವಲ್ ಏಕಾತ ಸಿಗುತ್ತೆ. ಇಂಡಿವಿಜುವಲ್ ಏಕಾತ ಸಿಗುತ್ತೆ ಸರ್. ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್, ರೆಡಿ ಫಾರ್ ರಿಜಿಸ್ಟ್ರೇಷನ್. ರೋಡು ಮತ್ತೆ ಪಾರ್ಕ್ಸ್ ಇದೆಲ್ಲ 45% ಓಪನ್ ಏರಿಯಾ ಸಿಗುತ್ತಾ ಇದೆ. ಮತ್ತೆ ಮೇನ್ಲಿ ನಿಮಗೆ ಟೆಂಪಲ್ ಬಿಲ್ಡ್ ಮಾಡ್ಕೊಡ್ತೀರಿ. ಟೆಂಪಲ್ ಕಟ್ಸ್ಕೊಡ್ತಾ ಇದ್ದೀರಾ? ಟೆಂಪಲ್ ಕಟ್ಕೊಡ್ತೀವಿ. ಪೇಂಟಿಂಗ್ ಎಲ್ಲ ನಡೀತಾ ಇದೆಯಲ್ಲ ಸರ್, ಇದು ಮುಗಿಬೇಕು. ವೀಕ್ಷಕರೇ, ಬೆಡ್ರೂಮ್ ನಂಬರ್ 2, 2ನೇ ಬೆಡ್ರೂಮ್ ಸರ್ ಇದು. ಹೌದು, ಬೆಳಕು ಗಾಳಿ ನಿಮಗೆ ಫ್ರೆಶ್ ಆಗಿರುತ್ತೆ ಸರ್. ಇದು ಸಫಿಷಿಯಂಟ್ ಸರ್. ಪಕ್ಕದಲ್ಲೇ ಜಸ್ಟ್ 2 ಕಿಲೋಮೀಟರ್ಸ್ ಅಲ್ಲಿ ಸಾಯಿರಾಮ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜು, ಮತ್ತೆ ನರ್ಸಿಂಗ್ ಕಾಲೇಜ್ ಕೂಡ ಇದೆ, ಮತ್ತೆ ಗಂಗಾ ಹಾಸ್ಪಿಟಲ್ ಇದೆ, ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಅತಿಥಿ ಹಾಸ್ಪಿಟಲ್ ಕೂಡ ಇದೆ, ಮತ್ತೆ ನಾರಾಯಣ ಹೃದಯಾಲಯ ಮೇನ್ಲಿ ಬಂದು ನಾರಾಯಣ ಹೃದಯಾಲಯ ಜಸ್ಟ್ 15 ಕಿಲೋಮೀಟರ್ ಬರುತ್ತೆ ನಮಗೆ ನಾರಾಯಣ ಹೃದಯಾಲಯ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ದು ನಿಜ, ಕೈಯಲ್ಲಿ 5 ಲಕ್ಷ ರೂಪಾಯಿ ಇದೆ ನಿಮ್ಮ ಹತ್ರ, ಬನ್ನಿರಿ ಒಂದೊಳ್ಳೆ BA ಮಾಡಿ ಅಪ್ರೂವ್ಡು ಏಕಾತ ಸೈಟ್ಸ್ ಇವತ್ತು ನಾನು ತೊಗೊಂಬಂದಿದ್ದೀನಿ. ಆ್ಯಂಡ್ ಈ ಲೇಔಟನ್ನು ನಮಗೆ ಪ್ರೆಸೆಂಟ್ ಮಾಡ್ತಾ ಇರೋಂಥವ್ರು ಭವಿತಾ ಡೆವಲಪರ್ಸ್ ಅವರು. ಆ್ಯಂಡ್ ಇವತ್ತು ನಾನು ನಿಂತ್ಕೊಂಡಿರುವಂಥ ಲೇಔಟ್ ಬಂದುಬಿಟ್ಟು ಭವಿತಾ ಸಿಲ್ವರ್ ವುಡ್. ಹೌದು ವೀಕ್ಷಕರೇ, ಇದಿರುವಂಥದ್ದು ಆನೇಕಲ್ ತಾಲೂಕಲ್ಲಿ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಕೃಷ್ಣಮೂರ್ತಿ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್ ಒಂದು ಒಳ್ಳೆ ರೇಟಿಗೆ ತೊಗೊಂಡ್ಬರ್ತಾ ಇದ್ದೀರಾ, ಹೇಳಿದ್ರಿ ಸ್ಟಾರ್ಟಿಂಗಲ್ಲೇ. ನಿಮ್ಮ ಹತ್ರ ಒಂದು 5 ಲಕ್ಷ ಇದೆಯಾ? 5 ಲಕ್ಷ ಇದ್ರೆ ಸಾಕು, ಒಂದೊಳ್ಳೆ ಸೈಟ್ ಕೊಡ್ತೀರಿ ಅಂತ. ಒಳ್ಳೆ ಸೈಟ್ ಕೊಡ್ತೀರಿ ಸರ್. ಸೊ ಬನ್ನಿ ಹಂಗೆ ಮಾತಾಡ್ಕೊಂಡು ಹೋಗ್ಬಿಡ. ಸರ್ ಇದು ಡೆವಲಪ್ಮೆಂಟ್ ಯಾರು ಮಾಡಿರೋದು? ನೀವು ಇಂಡಿವಿಜುವಲ್ ಆಗಿ ಮಾಡಿರೋದು ಅಥವಾ ಯಾರಾದ್ರೂ ಪಾರ್ಟ್ನರ್ ಯಾರಾದ್ರೂ? ಸರ್ ನಮ್ಮ ಪಾರ್ಟ್ನರ್ ಲಿಖಿತ್ ರೆಡ್ಡಿ ಅಂದ್ಬಿಟ್ಟು, ನಾವು ಸುಮಾರು ಒಂದು 15 ವರ್ಷದಿಂದ ಜೊತೆಯಲ್ಲೇ ಮಾಡ್ತಾ ಇದ್ದೀರಿ. ಹೌದಾ? ಅವರು ನೀವು ಸೇರಿ ಮಾಡಿರೋದು? ಲಿಖಿತ್ ರೆಡ್ಡಿ ಸರ್, ನಮ್ಮ ಕೃಷ್ಣಮೂರ್ತಿ ಸರ್ ಇಬ್ರು ಸೇರ್ಬಿಟ್ಟು ಡೆವಲಪ್ಮೆಂಟ್ ಮಾಡಿರುವಂಥದ್ದು. ಅದಕ್ಕೆ ಸ್ವಲ್ಪ ಚೆನ್ನಾಗೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ನಮ್ಮ ವೀಕ್ಷಕರು ತಿಳ್ಕೊಳ್ಳುವಂಥದ್ದು, ಯಾವ ಏರಿಯಾದಲ್ಲಿ ಇದೀವಿ ನಾವು? ಆನೇಕಲ್ ಓಕೆ, ಬಟ್ ಆನೇಕಲ್ಲಲ್ಲಿ ಎಲ್ಲಿದ್ದೀವಿ ಸರ್ ಎಕ್ಸಾಕ್ಟ್? ಸೊ ನಾವು ಆನೇಕಲ್ಲಲ್ಲಿ ಬಂದು ಗೆರಟ್ಕೆಂಬೇಲೆ ವಿಲೇಜ್ ಅಂತ ಇದಿದೆ. ಸೊ ಅಲ್ಲಿ ಪ್ರೆಸೆಂಟ್ ಇದ್ದೀರಿ, ಪ್ರೆಸೆಂಟ್ ಆಗಿರೋದು. ಅಂಡ್ ನಾವು ಬರ್ಬೇಕಾದ್ರೆ ನಾನು ಆಕ್ಚುಲಿ ಒಂದು ಹೈವೇ ಮೇನ್ ರೋಡ್ ಇಂದ ಒಳಗಡೆ ಬಂದ್ವಿ. ಯಾವ ಹೈವೇ ಸರ್ ಅದು ಆಕ್ಚುಲಿ? ಸೊ ಅದು ಆನೇಕಲ್ ಟು ಹೊಸೂರು ರೋಡ್ ಕನೆಕ್ಟಿಂಗ್ ಬರುತ್ತೆ. ಸೊ ಅದು ಅಗೈನ್ ಟಾಲ್ ಏರ್ಪೋರ್ಟ್ಗೆ ಕನೆಕ್ಟ್ ಆಗುತ್ತೆ. ಟಾಲ್ ಏರ್ಪೋರ್ಟ್ ನಮ್ಮ ಸೈಟ್ ಇಂದ 6 ಕಿಲೋಮೀಟರ್ಸ್ ಇದೆ. ಆಲ್ರೆಡಿ ಪ್ರೆಸೆಂಟ್ ಇದೆ, ತುಂಬಾ ಹಳೆ ಏರ್ಪೋರ್ಟ್ ಅದು. ಓಕೆ. ಸೊ ಪ್ರಪೋಸಲ್ ಅದು ಇದೆ, ಮತ್ತೆ ಬೇರೆ ಕಡೆ ಒಂದು 3 ಲೊಕೇಶನ್ ಮಾಡ್ತಾ ಇದ್ದಾರೆ. ಸೊ ಯಾವ ಕಡೆ ಆದ್ರೂ ಆಗ್ಬೋದು. ಸೊ ಇಲ್ಲಿ ನಮ್ಮ ಸೈಟ್ ಇಂದ ಎಲ್ಲಾದ್ರೂ ತಗೊಂಡ್ರು ರೇಡಿಯೇಷನ್ 8-10 ಕಿಲೋಮೀಟರ್ಸ್ ಇಂದಾನೇ ಆಗೋದು ಏರ್ಪೋರ್ಟ್. ಸೊ ನಿಮ್ ಪ್ರಕಾರ 8 ರಿಂದ 6 ಕಿಲೋಮೀಟರ್ ಅಲ್ಲಿ ಪ್ರಪೋಸ್ಡ್ ಏರ್ಪೋರ್ಟ್ ಬರುತ್ತೆ. ಆಲ್ರೆಡಿ ಇದೆ. ಅದು ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ. ಯಾವ ಏರ್ಪೋರ್ಟ್ ಅಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಕರ್ನಾಟಕದಲ್ಲ, ಇದು ಹೊಸೂರು ಏರ್ಪೋರ್ಟ್. ಎಲ್ಲಾದ್ರೇನು ಏರ್ಪೋರ್ಟ್ ತಾನೆ. ಸೊ ಹತ್ತಿರದಲ್ಲಿ ಏರ್ಪೋರ್ಟ್ ಸಿಗುತ್ತೆ ಅಂದಾಗ ಇಲ್ಲಿನ ಬೆಲೆ ಇವತ್ತು 5 ಲಕ್ಷ ಕೊಡಕ್ಕೆ ರೆಡಿ ಇದ್ರೆ ನಾಳೆ 5 ಲಕ್ಷ ಕೊಡಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಬಟ್ 5 ಲಕ್ಷ ಬಂದ್ಬಿಟ್ಟು ಒಂದು ಡೌನ್ ಪೇಮೆಂಟ್ ಅಂತ ಹೇಳ್ತೀನಿ, ಕನ್ಫ್ಯೂಸ್ ಆಗಬೇಡಿ. ಹಾಗಾದ್ರೆ ಬೆಲೆ ಏನು ಎತ್ತ ಆಮೇಲೆ ಲಾಸ್ಟಲ್ಲಿ ತಿಳ್ಕೊಳ್ಳೋಣ. ಸರ್ ಫಸ್ಟ್ ನಾನು ಕೇಳುವಂಥದ್ದು ಕನೆಕ್ಟಿವಿಟಿ. ಅಂದ್ರೆ ಇಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ಬೋದು, ಎಲ್ಲಿಂದ ಇಲ್ಲಿಗೆ ಬರಬಹುದು, ಈ ಲೇಔಟ್ ಉಳ್ಕೊಳ್ಳೋದಕ್ಕೆ ಯಾವ ಏರಿಯಾದವರಿಗೆ ಸೂಕ್ತ ನಿಮ್ಮ ಇದರಲ್ಲಿ ಹೇಳಿ ಸರ್? ಉಳ್ಕೊಳ್ಳೋರಿಗೆ ಎಲ್ಲ ಏರಿಯಾ ಕಡೆಯಿಂದನೂ ಅದ್ಭುತವಾಗಿದೆ. ಯಾಕಂದ್ರೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ನಮಗೆ ಉಳ್ಕೊಳ್ಳೋರು ಜೆ.ಪಿ. ನಗರ, ಕೋರಮಂಗಲ, ಎಲೆಕ್ಟ್ರಾನಿಕ್ ಸಿಟಿ, ಈ ಕಡೆ ಅತ್ತಿಬೆಲೆ, ಸರ್ಜಾಪುರ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಸರ್. ಬೊಮ್ಮಸಂದ್ರ, ಬನ್ನೇರುಘಟ್ಟ ಇಂಡಸ್ಟ್ರಿಯಲ್ ಏರಿಯಾಗೆ ಸೂಕ್ತವಾದ. ಸೊ ನಂಗೆ ಗೊತ್ತಿದ್ದಂಗೆ ಜಿಗಣಿ ಕೂಡ ಇದಕ್ಕೆ ಹತ್ರ ಆಗುತ್ತೆ. ಹೌದೌದು, ಹತ್ರ ಆಗುತ್ತೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಕೂಡ ಹತ್ರ ಆಗುತ್ತೆ. ಸೊ ಈ ಸುತ್ತಮುತ್ತಲು ಇರೋರೆಲ್ಲರಿಗೂ ಏನಾದರೂ ವರ್ಕ್ಗೆ ಹೋಗ್ತಾ ಇದ್ದೀರಾ, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಸರ್, ಹೇಳಿದ್ರಲ್ವಾ? ವಾಟ್ ಅಬೌಟ್ ಖಾತಾ ಡಾಕ್ಯುಮೆಂಟೇಶನ್ ಲೀಗಲಿ ಕ್ಲಿಯರ್ ಆಗಿದೆಯಾ? ಲೀಗಲಿ ಕ್ಲಿಯರ್ ಆಗಿದೆ ಸರ್. ಇದು BMID ಅಪ್ರೂವ್ಡ್ 11E ಎ ಖಾತಾ. ಸೊ ನಮಗೆ 35 ಸೈಟ್ಸ್ ಬರುತ್ತೆ, 34 ಸೈಟ್ಸ್ ಬರುತ್ತೆ, 34 ಸೈಟ್. ಸರ್ ಎ ಖಾತಾ ಅಂತ ಬಂದಾಗ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ. ನೋಡಪ್ಪ ನಾಳೆ ದಿನ ರಿಜಿಸ್ಟ್ರೇಷನ್ ಆಗುತ್ತೋ ಇಲ್ವೋ, ನಮ್ಮ ಹೆಸರಿಗೆ ಖಾತಾ ಬರುತ್ತೋ ಇಲ್ವೋ ಅನ್ನೋ ತುಂಬಾ ಜನರಿಗೆ ಕನ್ಫ್ಯೂಷನ್.
ಸರ್ ಆಲ್ರೆಡಿ ಆಗುತ್ತೆ ಸರ್ 100% ಆಗುತ್ತೆ. ಆಲ್ರೆಡಿ ಆಗಿದೆ, ನಮ್ಮ ಹೆಸರಿಗೆ ಆಗಿದೆ 100%. ಡೈರೆಕ್ಟ್ ಕಸ್ಟಮರ್ ಹೆಸರಿಗೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಹೋಗ್ಬೋದು ಅವರು. ಸೊ ಇಂಡಿವಿಜುವಲ್ ಖಾತಾ ಸಿಗುತ್ತೆ, ಇಂಡಿವಿಜುವಲ್ ಖಾತಾ ಸಿಗುತ್ತೆ ಸರ್. ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್, ರೆಡಿ ಫಾರ್ ರಿಜಿಸ್ಟ್ರೇಷನ್ ಸರ್. ನೀವು ಬುಕ್ ಮಾಡಿದ್ರೆ ನಾವು ಇವತ್ತೇ ರಿಜಿಸ್ಟರ್ ಮಾಡ್ಕೊಬೋದು ಸರ್, ಮಾಡ್ಕೋಬಹುದು ಅಂತ ಹೇಳ್ತೀರಾ ಸರ್. ವಾಟ್ ಅಬೌಟ್ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಫಾರ್ ಎಕ್ಸಾಂಪಲ್ ರೈಲ್ವೆ ಸ್ಟೇಷನ್, ಎಲ್ಲಿದೆ ರೈಲ್ವೆ ಸ್ಟೇಷನ್? ಸರ್ ಆನೇಕಲ್ ರೈಲ್ವೆ ಸ್ಟೇಷನ್ ಇದೆ ಸರ್, ಜಸ್ಟ್ 5 ಮಿನಿಟ್ಸ್ ಸರ್, 5 ನಿಮಿಷ. ಈಗ ನಮಗೆ ಬಸ್ ಬೇಕು, BMTC ಬಸ್ ಬೇಕು, ಎಲ್ಲಿಗೆ ಹೋಗಬೇಕಾಗುತ್ತೆ? ಆನೇಕಲ್ ಸರ್. ಆನೇಕಲ್ ಇಲ್ಲಿನೂ ಬಸ್ ಫೆಸಿಲಿಟಿ ಇದೆ, ಜಸ್ಟ್ 300 ಮೀಟರ್ಸ್ ಹೈವೇಲೇ ಸಿಗುತ್ತೆ. ಗ್ಯಾಟಿಂಬೆಲ್ಗೆ ಕೂಡ ನಿಮಗೆ ಬಸ್ ಇದೆ, ಊರಿಗೆ ಕೂಡ ಇದೆ. ಸೊ ಊರಿಗೂ ಬಸ್ ಬರುತ್ತೆ, ಹತ್ತಿರದಲ್ಲಿ ಹೈವೇ ಕೂಡ ಇದೆ. ಆನೇಕಲ್ ಅಂತ ಹೋದ್ರೆ ನಿಮ್ಗೆ ಪ್ರತಿದಿನ ಬೇಕಾದಂತ ಗ್ರಾಸರೀಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಅವೆಲ್ಲವೂ ಕೂಡ ಸಿಗ್ಬಿಡುತ್ತೆ ನಮ್ಗೆ. ಸಿಗುತ್ತೆ ಸರ್, ಸಿಗುತ್ತೆ. ಕರೆಕ್ಟಾ ಸರ್? ಇದು ಆನ್ಲೈನ್ ಅಲ್ಲಿ ಕೂಡ ಡೆಲಿವರಿ ಇದೆ ಸರ್ ಇಲ್ಲಿಗೆ. ಈಗ ಫ್ಲಿಪ್ಕಾರ್ಟ್, ಸ್ವಿಗ್ಗಿ, ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಕೂಡ ಅವೈಲೇಬಲ್ ಇದೆ ಸರ್. ಎಲ್ಲ ಇಲ್ಲಿ ಬರುತ್ತೆ, ಎಲ್ಲ ಬರುತ್ತೆ ಸರ್. ಸೊ ಜೆಪ್ಟೋ ಇರ್ಬೋದು, ಜೆಪ್ಟೋ ಎಲ್ಲ ಬರುತ್ತೆ ಸರ್. ಇನ್ನೇನ್ ಬೇಕ್ರಿ, ಆನ್ಲೈನ್ ಎಲ್ಲ ಸರ್ವಿಸ್ ಸಿಗ್ತಾ ಇರೋದ್ರಿಂದ ಟೆನ್ಷನ್ನೇ ಬೇಕಾಗಿಲ್ಲ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ಒಂದು ಒಳ್ಳೆ ಲೊಕೇಶನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇವಾಗ ಲೇಔಟ್ ಒಳಗಡೆ ಬಂದ್ಬಿಡೋಣ, ಇಷ್ಟೊತ್ತು ಬರೀ ಹೊರಗಡೆದೇ ಮಾತುಕತೆ ಆಯ್ತು. ಸೊ ಲೇಔಟ್ ಅಂತ ಬಂದಾಗ ಟೋಟಲ್ ಎಷ್ಟು ಎಕರೆಯಲ್ಲಿ ಮಾಡಿರುವಂತ ಲೇಔಟ್? ಇದು 2 ಎಕರೆಯಲ್ಲಿ ಮಾಡಿರೋಂಥದ್ದು. 2 ಎಕರೆ. 2 ಎಕರೆ. ಎಷ್ಟು ಸೈಟ್ಸ್ ಬಂತು ಸರ್? 34 ಸೈಟ್ ಬರುತ್ತೆ. ಅವೈಲೇಬಲ್ ಇರೋದು? ಅವೈಲೇಬಲ್ 25 ಇದೆ. ಅಂದ್ರೆ ಆಲ್ಮೋಸ್ಟ್ 9 ಸೈಟ್ ಖಾಲಿ 9 ಸೈಟ್ ಖಾಲಿ ಸ್ಟಾರ್ಟಿಂಗ್ ಅಲ್ಲಿ. ಸೊ ಯಾವ ಡೈಮೆನ್ಷನ್ ಸಿಗ್ಬೋದು, ಯಾವ ಫೇಸಿಂಗ್ ಸಿಗುತ್ತೆ? ನಮಗೆ 30-40 30-50 ಸಿಗುತ್ತೆ. 30-40 30-50 ಎರಡೇ ಆಪ್ಷನ್. ಓಕೆ, ಈಸ್ಟ್ ಫೇಸಿಂಗ್ ಮತ್ತೆ ವೆಸ್ಟ್ ಫೇಸಿಂಗ್ ಸೈಟ್ ಅವೈಲೇಬಲ್ ಇದೆ ನಮಗೆ. ನೋಡಿ ವೀಕ್ಷಕರೇ, ಜಸ್ಟ್ ಒಂದೇ ರೋಡ್ ಆಗಿರೋದ್ರಿಂದ ಈಸ್ಟ್ ವೆಸ್ಟ್ ಎರಡೇ ಆಪ್ಷನ್ ಇರುವಂತದ್ದು. ಸರ್ ಕಾರ್ನರ್ ಸೈಟ್ ಏನಾದರೂ ಸಿಗ್ಬೋದಾ? ಸಿಗುತ್ತೆ ಸರ್, ಕಾರ್ನರ್ ಸೈಟ್ ಕೂಡ ಸಿಗುತ್ತೆ, ಬಟ್ ಲಿಮಿಟೆಡ್. ಸರ್ ಲಿಮಿಟೆಡ್ ಸೈಟ್ಸ್ ಇರೋದ್ರಿಂದ ದಯವಿಟ್ಟು ಕಾರ್ನರ್ ಯಾರಾಗಾದ್ರೂ ಬೇಕಾದ್ರೆ ಇಮಿಡಿಯೇಟ್ಲಿ ಕಾಲ್ ಮಾಡಬೇಕು. ಸರ್ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಡೆವಲಪ್ಮೆಂಟ್ನ ವಿಚಾರ. ಸೊ ತುಂಬಾ ಜನ ಈಗಿನ ಜನ ಇಷ್ಟಪಡ್ತಾರೆ, ನಾವು ಒಂದು ಕಡೆ ಲೇಔಟ್ ತೊಗೊಬೇಕು ಅಂತಂದ್ರೆ ಲೇಔಟ್ ಡೆವಲಪ್ಮೆಂಟ್ ಚೆನ್ನಾಗಿರಬೇಕು, ಒಳ್ಳೊಳ್ಳೆ ಅಮ್ಯುನಿಟೀಸ್ ಕೊಟ್ಟಿರಬೇಕು. ಸೊ ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್ ಇಲ್ಲಿ? ಅಮ್ಯುನಿಟೀಸ್ ಬಂದು ಡೆವಲಪ್ಮೆಂಟ್ ಬಂದು A ಗ್ರೇಡ್ ಡೆವಲಪ್ಮೆಂಟ್ ಮಾಡಿರೋ ಸರ್, ಇದು ನಾವೇ ಸ್ವಂತವಾಗಿ ಮಾಡಿರೋದು. ಓಕೆ. ಸೊ ರಸ್ತೆ ಆಗಲಿ ಮತ್ತೆ ಮ್ಯಾನ್ಯುವಲ್ ಸೀವೇಜ್ ಎಲ್ಲ ನಾವೇ ಮಾಡಿರೋದು. ಸೊ ನೀವು ಕೆಲವೊಂದು ಕಡೆ ಲೇಔಟ್ ಅಲ್ಲಿ ಬರೀ ಒಂದು ಸಿವೇಜ್ ಲೈನ್ ಮಾತ್ರ ಕೊಟ್ಟಿದ್ದಾರೆ. ಸೊ ನಮಗೆ 2 ಕಡೆನೂ ಇದೆ, ಈಸ್ಟ್ಗೂ ಇದೆ ಮತ್ತೆ ವೆಸ್ಟ್ ಸೈಡ್ನು ಇದೆ. ಸೊ ಎರಡೂ ಕಡೆ ಸಿವೇಜ್ ಲೈನ್ ಇದೆ. 2 ಕಡೆ ಸಿವೇಜ್ ಲೈನ್ ಇದೆ. ಓಕೆ. ಸೊ ಮತ್ತೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮಳೆ ನೀರು ಕೊಯ್ಲು. ಸೊ ಇದು 12 ಗುಂಡಿಗಳನ್ನು ಮಾಡಿದ್ದಾರೆ ಮಳೆ ನೀರು ಕೊಯ್ಲು. ಮಳೆ ನೀರಿನ ಕೊಯ್ಲು ಬೇರೆ ಮಾಡಿದ್ದೀರಾ? ಹೌದು, 12 ಮಾಡಿದ್ದೀರಿ. ಓಕೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್. ಓಕೆ. ಮತ್ತೆ ಇಂಡಿವಿಜುವಲ್ ಮನೆಗಳು ಕೂಡ ಮಾಡ್ಕೊಬಹುದು, ಅವರೇ ಸ್ವಂತವಾಗಿ ಕೂಡ ಮಾಡ್ಕೊಬಹುದು. ಸೊ ಇದು ಮಳೆ ನೀರು ಬಂದ್ರೆ ಜಸ್ಟ್ ಒಂದರಿಂದ ಒಂದು ಮ್ಯಾನ್ಯುವಲ್ ಇದು ತುಂಬಿ ಪಾಸ್ ಆಗ್ತಾ ಇರುತ್ತೆ. ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರ್ಬೋದು, ಡ್ರೈನೇಜ್ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಒಂದು ಪ್ರಾಪರ್ ವ್ಯವಸ್ಥೆ ಇಲ್ಲಿ ಮಾಡಲಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ BMRD ಅಪ್ರೂವ್ಡ್ ಆಗಿರೋದ್ರಿಂದ ಅದಕ್ಕೆ ತಕ್ಕಾದಂಥದ್ದು ಮಾಡಲೇಬೇಕು. ಕರೆಕ್ಟಾ ಸರ್ ಇದು? ಅಂಡ್ ಇನ್ನೊಂದು ಸಾರ್ ಹೇಳಿದ್ರು 2 ಕಡೆ ಸಿವೇಜ್ ಲೈನ್ ಡ್ಯೂಯಲ್ ಇದೆ. ಸೊ ನೀವು ನಾಳೆ ದಿನ ರೋಡ್ ಕಟ್ ಮಾಡಬೇಕು, ಅವೆಲ್ಲ ಕೆಲಸನೇ ಇಲ್ಲ. ಸೊ ರೋಡ್ ಬಗ್ಗೆ ಮಾತಾಡ್ತಿದೀವಿ ಅಂತಂದ್ರೆ ರೋಡ್ ಎಷ್ಟು ಅಗಲ ಇದೆ, ನೀವು ಆ ಕಡೆ ಹೋಗಿ ನಾನು ಈ ಕಡೆ ಹೋಗ್ತೀನಿ. ಸೊ ವೀಕ್ಷಕರೇ ನೋಡಿ ಸರ್, ಮುಂದೆ ಬನ್ನಿ. ಸೊ ಎಷ್ಟು ಅಗಲ ರೋಡ್ ಕೊಟ್ಟಿದ್ದೀರಾ ಸರ್ ಇಲ್ಲಿ? 30 ಫೀಟ್ ಬರುತ್ತೆ. 30 ಫೀಟ್ ಅಲ್ಲಿ ನಮಗೆ ಗಾರ್ಡನ್ ಪ್ಲಾಂಟೇಶನ್ಗೋಸ್ಕರ ಸ್ವಲ್ಪ ಜಾಗ 4 ಕಡೆ ಬಿಟ್ಟಿದ್ದೀರಿ. ನಮಗೆ 22 ಫೀಟ್ ಬರುತ್ತೆ. 22 ಫೀಟ್ ಉಳ್ಕೊಳ್ಳುತ್ತೆ. ಬಟ್ CC ರೋಡ್ ಕೊಟ್ಟಿದ್ದೀರಿ. CC ರೋಡು, CC ಡ್ರೈನು, ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸ್ವಲ್ಪ ಈ ಕಡೆ ತೋರಿಸ್ತೀವಿ. ಒಂದು ಮನೆಗೆ ಬೇಕಾಗೋದು ಅಂತ ಒಂದು ರ್ಯಾಂಪ್ ಇರ್ಬೋದು. ನೋಡಿ ಹೆಚ್ಚಿನ ಜನ ಇದು ಮಾಡೋದೇ ಇಲ್ಲ, ಸುಮ್ಮನೆ ಬಿಟ್ಕೊಂಡ್ಬಿಡ್ತಾರೆ. ನೀವು ಯಾವ ಥರನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕಂಪ್ಲೀಟ್ ರ್ಯಾಂಪು. ಇನ್ನೊಂದು ಖುಷಿಯಾಗಿದೆ ಏನು ಗೊತ್ತಾ ಸರ್, ನಾವು ಸೈಟ್ ತೊಗೊಂತೀವಿ, ಮನೆ ಒಳಗಡೆ ಗಿಡ ನೆಟ್ಕೋಬೇಕನ್ನೋ ತಲೆಬಿಸಿನೇ ಇಲ್ಲ. ನೀವೇ ಮಾಡಿಬಿಟ್ಟಿದ್ರೆ, ಇವರೇ ಮಾಡಿಟ್ಬಿಟ್ಟಿದ್ದಾರೆ. ಸೊ ಯಾರಾದರೂ ಸಸ್ಯ ಪ್ರಿಯರಿದ್ರೆ ಸೊ ಗಾರ್ಡನ್ನು ರೆಡಿ ಇದೆ, ಹೊರಗಡೆನೆ ರೆಡಿ ಇದೆ, ನಿಮ್ಮ ಸೈಟ್ ವೇಸ್ಟ್ ಆಗಲ್ಲ. ಇನ್ನೊಂದು ವಿಚಾರ ಸರ್, ಬಂದಾಗ ನಂಗೆ ಇಷ್ಟ ಆಗಿದ್ದು ಒಳ್ಳೆ ಆರ್ಚರ್ಡ್ ಎಲ್ಲ ಮಾಡ್ಬಿಟ್ಟಿದ್ದೀರಾ. ಸರ್ ಸೆಕ್ಯೂರಿಟಿ ಎಲ್ಲ ಇರ್ತಾರೆ? ಸೆಕ್ಯೂರಿಟಿ ಸರ್ 24/7 ಸೆಕ್ಯೂರಿಟಿ ಇರ್ತಾರೆ. ಸೊ ಗೇಟೆಡ್ ಕಮ್ಯುನಿಟಿ ಇದೆ. ಇಟ್ಸ್ ಗೇಟೆಡ್ ಕಮ್ಯುನಿಟಿ, ಸುತ್ತಮುತ್ತಲು ಗೇಟೆಡ್ ಕಮ್ಯುನಿಟಿ. ನನ್ಗೆ ಮೇನ್ ಇಷ್ಟ ಆಗಿದ್ದು 2 ಎಕರೆಯಲ್ಲಿ ಮಾಡಿದ್ರು ಕೂಡ ಸರ್ ಪ್ರಾಪರ್ ಆಗಿ ಒಂದು ಆರ್ಚ್ ಮಾಡಿದ್ದಾರೆ, ಸೆಕ್ಯೂರಿಟಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಅಲ್ಲಿ ತೋರಿಸಿ ಆಫೀಸ್, ನಿಮ್ದು ಆಫೀಸ್ ಅಲ್ಲ ಸರ್ ಅದು? ಆಫೀಸ್ ವ್ಯವಸ್ಥೆ ಮಾಡಿದ್ದಾರೆ. ನಾಳೆ ದಿನ ಸೈಟ್ ಎಲ್ಲ ಸೇಲ್ ಆದಮೇಲೆ ನೀವು ಆಫೀಸನ್ನು ಯೂಸ್ ಕೂಡ ಮಾಡ್ಕೋಬಹುದು. ಏನೊಂದು ಕಮ್ಯುನಿಟಿ ಬಿಲ್ಡ್ ಮಾಡ್ಕೊತೀರಾ, ಆ ಕಮ್ಯುನಿಟಿಗೆ ಈ ಆಫೀಸ್ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ವಿಚಾರ ಸರ್, ಇಲ್ಲಿ ಇಷ್ಟು ಚಿಕ್ಕದಾದ್ರೂ ನೀವು ಪಾರ್ಕ್ ಕೂಡ ಬಿಟ್ಟಿದ್ದೀರಾ. ನನಗೆ ಅದು ಬಹಳ ಖುಷಿ ಆಯ್ತು. ಆರ್ಚ್ ಇರ್ಬೋದು, ಪಾರ್ಕ್ ಇರ್ಬೋದು, CA ಏರಿಯಾ, ಸ್ವಲ್ಪ ಇದ್ರ ಬಗ್ಗೆ ಹೇಳಿ. ಪಾರ್ಕ್ ಎಷ್ಟು ಬರ್ತಾ ಇದೆ, CA ಏರಿಯಾ ಎಷ್ಟು ಬಿಡ್ತಾ ಇದ್ದೀರಾ? ಸರ್ ಪಾರ್ಕ್ ಬಂದು ನಿಮಗೆ ಟೋಟಲ್ 45% ಓಪನ್ ಏರಿಯಾ ಬರುತ್ತೆ ಸರ್. 45% ಇನ್ಕ್ಲೂಡಿಂಗ್ CA ಪ್ಲಸ್ ಮತ್ತೆ ಪಾರ್ಕ್, ರೋಡು ಮತ್ತೆ ಪಾರ್ಕ್ಸ್ ಇದೆಲ್ಲ 45% ಓಪನ್ ಏರಿಯಾ ಸಿಗುತ್ತಾ ಇದೆ. ಮತ್ತೆ ಮೇನ್ಲಿ ನಿಮಗೆ ಟೆಂಪಲ್ ಬಿಲ್ಡ್ ಮಾಡ್ಕೊಡ್ತೀರಿ. ಟೆಂಪಲ್ ಕಟ್ಸ್ಕೊಡ್ತಾ ಇದ್ದೀರಾ? ಟೆಂಪಲ್ ಕಟ್ಕೊಡ್ತೀವಿ. ಏನು ದೊಡ್ಡ ಮನ್ಸು ಸರ್ ನಿಮ್ದು. ಸೊ ವೀಕ್ಷಕರೇ, ಇಷ್ಟು ಚಿಕ್ಕದಾದ್ರೂ ಕೂಡ ಡ್ಯುಯಲ್ ಪಾರ್ಕ್, 2 ಪಾರ್ಕ್ ಕೊಟ್ಟಿದ್ದಾರೆ. ರೈಟ್ ಸೈಡಲ್ಲಿ ಒಂದು, ನಾನು ಹೇಳ್ತಾ ಎಲ್ಲ ಬರ್ತಾ ಇರುತ್ತೆ ಸ್ಕ್ರೀನ್ ಮೇಲೆ, ರೈಟ್ ಸೈಡಲ್ಲಿ ಒಂದು, ಲೆಫ್ಟ್ ಸೈಡಲ್ಲಿ ಒಂದು ಪಾರ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇದೇ ಲೇಔಟ್ಗೆ ಒಂದು ಇಂಡಿವಿಜುವಲ್ ಇದು ಕೂಡ ಇದೆ, TC ಕೂಡ ಇದೆ.
ಟಿ ಸಿ ಕೂಡ ಕೊಟ್ಬಿಟ್ಟಿದ್ದೀರಾ. ಹೌದು ಸರ್, ರೆಡಿ ಸೊ ಪವರ್ಗೆ ಏನು ಟೆನ್ಷನ್ ಇಲ್ಲ. ಟೆನ್ಷನ್ ಇಲ್ಲ ಸರ್, 24 hours ಬರುತ್ತೆ. ಸಿ ಎ ಏರಿಯಾ ಬಿಟ್ಟಿದ್ದೀರಲ್ಲ, ನಾಳೆ ದಿನ ನಾವು ಆ ಸಿ ಎ ಏರಿಯಾನ ಯಾವ ರೀತಿ ಯೂಸ್ ಮಾಡ್ಕೋಬಹುದು ನಿಮ್ ಪ್ರಕಾರ? ಸಿ ಎ ಬಂದು BMRD ಅವರೇ ನಿಮ್ಗೆ ಆಕ್ಷನ್ ಬಿಡ್ತಾರೆ. ಅದು ಆಸಕ್ತಿ ಇರೋರು, ಲೋಕಾಲಿಟಿ ಅಥವಾ ಯಾರೇ ಆಸಕ್ತಿ ಇರೋರು ನಿಮ್ಗೆ ಫ್ಯೂಚರ್ ಅಲ್ಲಿ ಸ್ಕೂಲು ಅಥವಾ ಕಮ್ಯುನಿಟಿ ಏನಾದ್ರು ಬಿಲ್ಡ್ ಮಾಡ್ಕೊಂಡು ಟ್ರಸ್ಟ್ ಏನಾದ್ರು ಮಾಡ್ಕೊಂಡು ನೀವು ಏನಾದ್ರು ಸ್ವಂತವಾಗಿ ಮಾಡ್ಕೊಬೇಕಂದ್ರೆ ಸೊ ಅದು ನಿಮ್ಗೆ BMRD ಕಡೆಯಿಂದಾನೇ ನೀವು ಅಲಾಟ್ಮೆಂಟ್ ಆಗುತ್ತೆ ಅದು. ಓಕೆ ಓಕೆ. ಸೊ ಯಾವತ್ತಿದ್ರು ಇಲ್ಲಿನ ಜನರಿಗೆ ಸಂಬಂಧಪಟ್ಟಿದ್ದು, ಕರೆಕ್ಟಾ? ನಾಳೆ ದಿನ ಯೂಸ್ ಮಾಡ್ಬೋದ್ರಿ. ಒಂದೊಳ್ಳೆ ಸ್ಕೂಲ್ ಆಗ್ಬೋದು, ಅಂಗನವಾಡಿ ಕೇಂದ್ರ ಆಗ್ಬೋದು, ಇಲ್ಲ ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಒಂದು ಆಫೀಸ್ ಮಾಡ್ತಾರೆ ಅಂದ್ರೆ ಆಫೀಸ್ ಮಾಡ್ಕೋಬಹುದು. ಯಾವುದೇ ಬಿಲ್ಡರ್ ಆಗಲಿ CA ಸೈಟ್ ಮಾರೋ ಅಂತ ಇಲ್ಲ. ಅದು ಮುಂದಿನ ಪೀಳಿಗೆಗೋಸ್ಕರ ಅದು ಗೌರ್ಮೆಂಟ್ ಪ್ಲಾನ್ ಮಾಡಿ ಆ CA ಸೈಟ್ ಬಿಡಿಸಿರೋದು ಎಲ್ಲ. ಹೌದು. ವಾಟ್ ಅಬೌಟ್ ದೇವಸ್ಥಾನ? ದೇವಸ್ಥಾನ ಎಲ್ಲಿ ಕೊಡ್ಸ್ಕೊಡ್ತಾ ಇದ್ದೀರಾ? ದೇವಸ್ಥಾನ ಪಾರ್ಕಲ್ಲಿ ಕಟ್ಸ್ಕೊಡ್ತಾ ಇದ್ದೀರಿ. ಪಾರ್ಕಲ್ಲಿ. ಸರಿ, ದೇವಸ್ಥಾನ ಕಟ್ಟೋ ಉದ್ದೇಶ ಏನು? ಒಂದು ಹಂಗೆ ಬಿಡ್ಬೋದಿತ್ತಲ್ವಾ ನೀವು? ಬಿಡ್ಬೋದಿತ್ತು, ಒಂದು ಒಗ್ಗಟ್ಟಿರ್ಲಿ ಅಂತ. ಸಂಭ್ರಮಣೆ ಒಂದು ಹಬ್ಬ ಬರಲಿ, ಎಲ್ಲ ಮನೆಗಳು ಸೇರಿ ಪೂಜೆ ಮಾಡುವಂಥದ್ದು ಒಗ್ಗಟ್ಟು ತಾನೇ ಇರುತ್ತೆ. ಒಳ್ಳೆ ಇದು ಸರ್, ನನ್ಗೆ ಬಹಳ ಖುಷಿ ಆಯ್ತು. ನಾನು ಇಷ್ಟು ನೋಡಿದ್ದೀನಿ, ಯಾರು ಕೂಡ ನಾವಾಗ ಒಂದು ದೇವಸ್ಥಾನ ಮಾಡ್ಬಿಡೋಣ ಅಂತ ಯಾರು ಮಾಡಿಲ್ಲ. ನೀವು ಕಟ್ಕೊಳ್ಳಿ, ಸಿ ಏರಿಯಾ ಬಿಟ್ಟಿರ್ತೀವಿ ಅಂತ ಹೇಳ್ತಾರೆ. ಬಟ್ ಸಾರು ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು, ಹಿಂದೂಗಳೆಲ್ಲ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ದೇವಸ್ಥಾನ ಕೂಡ ಕಟ್ಸ್ಕೊಡ್ತಾ ಇದಾರೆ. ಸಿ ಮಾತು ನಿಜನಾ ಸರ್? ಕಟ್ಸ್ಕೊಡ್ತೀರಾ? 100% ಕಟ್ಸ್ಕೊಡ್ತೀನಿ. ಪಕ್ಕಾ ಕಟ್ಸ್ಕೊಡ್ತೀನಿ. ಸೂಪರ್. ಈಗ ಇಲ್ಲೊಂದು ಮನೆ ಕೂಡ ಬಿಲ್ಡ್ ಮಾಡ್ಬಿಟ್ಟಿದ್ದೀರಾ. ಯಾವ ರೀಸನ್ಗೆ ಮನೆ ಬಿಲ್ಡ್ ಮಾಡಿದ್ದೀರಾ? ನಿಮ್ಗೆ ಉಳ್ಕೊಳ್ಳೋದಕ್ಕ, ಯಾರಿಗೆ ಇದು? ಇದು ವೀಕ್ಷಕರಿಗೋಸ್ಕರ, ನಿಮ್ಮ ಚಾನಲ್ ಇಂದ ಬರುವ ಕನ್ನಡ ಕುಬೇರ ವೀಕ್ಷಕರಿಗೋಸ್ಕರ ಕಟ್ಟಿರೋ ಮನೆ. ಅವ್ರಿಗೋಸ್ಕರ ಕಟ್ಟಿರೋದು ಸರ್. ಎಷ್ಟು ದೊಡ್ಡದಾಗಿ ಕಟ್ಟಿದ್ದೀರಾ? ಅಂದ್ರೆ ಸೈಟ್ ಅಲ್ಲಿ ಏರಿಯಾ ಎಷ್ಟು ಬಂದಿದೆ ಸರ್? ಇದು 30-40 ಬರುತ್ತೆ ಇದು ಸೈಟ್. ಸೊ ಬಿಲ್ಡಪ್ ಏರಿಯಾ ನಿಮಗೆ 1100 ಸ್ಕ್ವೇರ್ ಫೀಟ್ ಬರುತ್ತೆ. 1100 ಸ್ಕ್ವೇರ್ ಫೀಟ್ ಬರುತ್ತೆ. ಓಕೆ. ಅಂದ್ರೆ ಎಷ್ಟು BHK ಮನೆ ಸರ್ ಇದು? 2 BHK ಮನೆ. ಸೊ ಇದು ಮಲ್ಟಿ ಫಂಕ್ಷನಲ್ ನಿಮಗೆ 2 BHK ಅಥವಾ ಇದು ಸ್ಟೇರ್ ಕೇಸ್ ಕೂಡ ಇದೆ, ಇಂಟರ್ ಕನೆಕ್ಟೆಡ್. ಸರಿ. ಹೊರಗಡೆ ಕೂಡ ನಾವು ಆಪ್ಷನ್ ಆಲ್ರೆಡಿ ಹೊರಗಡೆ ಆಪ್ಷನ್ ಇದೆ. ಸರಿ. ನೀವು ಒಂದು ಡೂಪ್ಲೆಕ್ಸ್ ತರ ಬರುತ್ತೆ ನಿಮಗೆ ಈ ಮನೆ. ಇದು ಡೂಪ್ಲೆಕ್ಸ್ ತರ ಮಾಡ್ಕೋಬಹುದು, ಮಲ್ಟಿಪರ್ಪಸ್ ಮಾಡಿರೋದು ಇದು. ಓಕೆ. ನನ್ನ ಕ್ವಶನ್ ಏನಂತಂದ್ರೆ, ಇವಾಗೇನೋ 2 BHK 1 ಗ್ರೌಂಡ್ ಫ್ಲೋರ್ ಕಟ್ಟಿದ್ದೀರಾ. ನಾಳೆ ದಿನ ನಮ್ಮ ವೀಕ್ಷಕರು G+ ಎಷ್ಟು ಕಟ್ಸ್ಕೋಬಹುದು ಸರ್ ಇದರಲ್ಲಿ? G+3 ಕಟ್ಕೋಬಹುದು. ಅಷ್ಟು ಫೌಂಡೇಶನ್ ಭದ್ರವಾಗಿದೆ, ಚೆನ್ನಾಗಿ ಮಾಡಿದ್ದೀರಾ. ನೀವು ರಿಲೇ ಕಟ್ ಕೂಡ ಮಾಡಬಹುದು, ಆ ತರ ಪ್ಲಾನಿಂಗ್ ಮಾಡಿರೋದು. ಹೌದಾ ಸರ್? ಇದು ಬನ್ನಿ ಒಳಗಡೆ ಹೋಗ್ಬಿಡೋಣ. ಸೊ ವೀಕ್ಷಕರೇ, ಇನ್ನ ಫಿನಿಶಿಂಗ್ ಟಚ್ ಅಲ್ಲಿ ಇದೆ. ಇನ್ನ ಸ್ವಲ್ಪ ಫಿನಿಶ್ ಆಗ್ಬೇಕಲ್ಲ ಸರ್ ಇದು? ಹೌದೌದು, ಸ್ವಲ್ಪ ಫಿನಿಶಿಂಗ್ ಆಗಬೇಕು. ಹಬ್ಬ ಇರೋದ್ರಿಂದ ರಜೆ ತಗೊಂಡಿದ್ದಾರೆ. ಓಕೆ. ಸೊ ವೀಕ್ಷಕರೇ ನೋಡಿ, ಇಲ್ಲಿ ಎದುರುಗಡೆ ಡಿಜಿಟಲ್ ಲಾಕ್ ಕೂಡ ಬಂದಿದೆ. ಡಿಜಿಟಲ್ ಲಾಕ್, ಟೀಕ್ ವುಡ್ ಡೋರ್, ಎದುರುಗಡೆ ಎಲ್ಲ ಕಂಪ್ಲೀಟ್ ಆಗಿ ಗ್ರನೈಟ್. ಓಕೆ ಸರ್, ಇದು ಒಂದೇ ಮನೆನಾ? ಇದೇ ತರ ಇನ್ನ ಮನೆ ಬೇಕಾದ್ರೆ ಮನೆ ಕಟ್ಸ್ಕೊಡ್ತೀರಿ ಸರ್? ಕಟ್ಸ್ಕೊಡ್ತೀರಾ? ಸಂಪು ಏನು ಎಷ್ಟು ಲೀಟರ್ ಕೊಡ್ತೀರಾ ಸರ್ ಇಲ್ಲಿ? ನಿಮಗೆ 12,000 ಲೀಟರ್ಸ್ ಕೆಪಾಸಿಟಿ ಬರುತ್ತೆ. ಸೊ ಸಫಿಶಿಯಂಟ್. ಮೇಲೆ ಒಂದೆರಡು ಮನೆ ಕಟ್ಕೊಂಡ್ರೆ ಸಾಕು ಅಂತ ಹೇಳ್ತೀರಾ? ಓಕೆ ಸರ್, ಯಾರಾದ್ರೂ ಈ ಮನೆ ತಗೊಂಡ್ಬಿಟ್ಟು ಬಾಡಿಗೆ ಬಿಟ್ಬಿಡೋಣ ಅಂದ್ರೆ ಸುತ್ತಮುತ್ತ ಬಾಡಿಗೆ ಎಲ್ಲ ಬರುತ್ತಲ್ಲ? ಬಾಡಿಗೆ ಬರುತ್ತೆ ಸರ್. ನಮ್ಮ ಪಕ್ಕದಲ್ಲೇ ಇಂಡಸ್ಟ್ರಿಯಲ್ ಏರಿಯಾನು ಇದೆ, ಕ್ಯಾಟರ್ಪಿಲ್ಲರ್ ಕಂಪನಿ ಕೂಡ ಇದೆ. ಓಕೆ. ಸೊ ನಿಮಗೆ ಬಾಡಿಗೆನೂ ಸಿಗುತ್ತೆ. ಕಾಲೇಜ್ ಇದೆ, ನರ್ಸಿಂಗ್ ಕಾಲೇಜ್ ಇದೆ, ಸಾಯಿರಾಮ್ ಯೂನಿವರ್ಸಿಟಿ ಇದೆ, ಮತ್ತೆ ನರ್ಸಿಂಗ್ ಕಾಲೇಜಸ್ ಇದಾವೆ. ಓಕೆ ಓಕೆ. ಬಾಡಿಗೆ ಬರುತ್ತೆ ಸರ್. ಬಾಡಿಗೆ ಬರುತ್ತೆ ಸರ್. ಒಂದ್ಸತಿ ಮನೆ ನೋಡ್ಕೊಂಡ್ ಬಂದ್ಬಿಡೋಣ. ಆಮೇಲೆ ಸುತ್ತಮುತ್ತಲು ಯಾವ ಕಾಲೇಜ್ ಇದೆ, ಸ್ಕೂಲ್ ಎಲ್ಲ ಕೇಳಬೇಕು. ನಿಮಗೆ ಡಿಜಿಟಲ್ ಲಾಕ್ ಬರುತ್ತೆ, ಮೈನ್ ಡೋರ್ ಟೀಕು. ಓಕೆ, ಟೀಕು ಡೋರ್ ಕೊಟ್ಟಿದ್ದೀರಾ. ಸೊ ಕೆಳಗಡೆ ಇದೆಲ್ಲ ಸ್ಮಾರ್ಟ್ ಮಾರ್ಬಲ್ ಆಕ್ಚುಲಿ ಗ್ರಾನೈಟಾ? ಯಾವ್ದು ಸರ್ ಇದು? ಸ್ಮಾರ್ಟ್ ಮಾರ್ಬಲ್ ಸರ್. ಸ್ಮಾರ್ಟ್ ಮಾರ್ಬಲ್ ಹಾಕಿದ್ದೀರಾ? ಟೈಲ್ಸ್ ಸರ್, ಸ್ಮಾರ್ಟ್ ಮಾರ್ಬಲ್ ಟೈಲ್ಸ್. ಗೊತ್ತಾಯ್ತು. ಅದೇ ಸ್ಮಾರ್ಟ್ ಮಾರ್ಬಲ್ 15 mm ಟೈಲ್ಸ್ ಬರ್ತಾ ಇದೆ. ಸೊ ಒಂದು ಫ್ಯಾಮಿಲಿಗೆ ಆರಾಮಾಗಿ ಸಫಿಶಿಯಂಟ್ ಅಲ್ಲ ಸರ್ ಇದು? ಸೊ ಇದು ಸರ್ ದೇವ್ರ ಮನೆನಾ ಸರ್ ಇದು? ಹೌದೌದು, ಇದು ದೇವ್ರ ಮನೆ. ನೋಡಿ ವೀಕ್ಷಕರೇ, ಎಷ್ಟು ದೊಡ್ಡದಾಗಿರುವಂಥ ದೇವ್ರ ಮನೆ ಇದೆ. ವಿಶಾಲವಾಗಿರುವಂಥ ಸ್ಪೇಸಸ್ ಆಗಿರುವಂಥ ಒಂದು ಲಿವಿಂಗ್ ಇದೆ. ಕಿಚನ್ ನೋಡ್ರಿ, ಆರಾಮಾಗಿ 10x10 ಕಿಚನ್ ಕೊಟ್ಬಿಟ್ಟಿದ್ದಾರೆ. ಓಕೆ. ಸೊ ಟೈಲ್ಸ್ ಹಾಕೋದಕ್ಕೆ ಬಿಟ್ಟಿರೋ ಜಾಗ? ಹೌದು, ಟೈಲ್ಸ್ ಹಾಕೋದಕ್ಕೆ ಬಿಟ್ಟಿರೋದು ಸರ್. ವಿತ್ ಇಂಟೀರಿಯರ್, ವಿದೌಟ್ ಇಂಟೀರಿಯರ್ ಸರ್ ಇದು? ಸರ್ ಇದು ವಿತೌಟ್ ಇಂಟೀರಿಯರ್ ಕೊಡೋಣ. ವಿದೌಟ್ ಇಂಟೀರಿಯರ್ ಕೊಡ್ತೀರಾ? ಸೈಟ್ ನಿಮ್ದು ಮನೆ ರೆಡಿ? ಮನೆ ರೆಡಿ. ಓಕೆ. ಸೊ ವೀಕ್ಷಕರ, ಈ ಕಡೆ ಒಂದು ಫ್ಯಾಮಿಲಿ ಲಾನ್ಸ್ ತರ ಮಾಡ್ಕೋಬಹುದು. ಅಂಡ್ ಈ ಕಡೆ ಬಂದ್ರೆ ಒಂದು ವಾಶ್ರೂಮ್. ಸರ್ ಇದು ವಾಶ್ರೂಮ್ ಅಲ್ವಾ ಸರ್? ಇದು ಒಂದು ಕಾಮನ್ ವಾಶ್ರೂಮು. ಇದು ಮಾಸ್ಟರ್ ಬೆಡ್ರೂಮ್. ಬೆಡ್ರೂಮ್ ನಂಬರ್ 1. ಸೊ ಆಲ್ಮೋಸ್ಟ್ ಒಂದು 10x12 ಬರುತ್ತಲ್ವ ಸರ್? ಹೌದು, ಬರುತ್ತೆ. ನೋಡಿ ವೀಕ್ಷಕರೇ, ಅಂಡ್ ಎಲ್ಲದೂ ಕೂಡ ಇಲ್ಲಿ ಸ್ಮಾರ್ಟ್ ಮಾರ್ಬಲ್ ಹಾಕಿದ್ದಾರೆ. ಅಂಡ್ ಇದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ನೋಡಿ ವೀಕ್ಷಕರೇ, ಕಂಪ್ಲೀಟ್ ಅಟ್ಯಾಚ್ ವಾಶ್ರೂಮ್. ಇದು ದೊಡ್ಡದಾಗಿದೆ ಅಂತ ಹೇಳ್ಬೋದು. ಟೈಲ್ಸ್ ಕೂಡ ಹಾಕಿದ್ದಾರೆ, ರೋಡ್ ಇದೆ, ಪೇಂಟಿಂಗ್ ಎಲ್ಲ ನಡೀತಾ ಇದೆಯಲ್ಲ ಸರ್? ಇನ್ನೂ ಮುಗಿಬೇಕು. ವೀಕ್ಷಕರೇ, ಬೆಡ್ರೂಮ್ ನಂಬರ್ 2, ಎರಡನೇ ಬೆಡ್ರೂಮ್ ಸರ್ ಇದು? ಹೌದು. ಬೆಳಕು ಗಾಳಿ ನಿಮಗೆ ಫ್ರೆಶ್ ಆಗಿರುತ್ತೆ ಸರ್. ಇದು ಸಫಿಶಿಯಂಟ್ ಸರ್. 2 ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದೀರಾ. ಸಿಟಿಯಿಂದ ನೀವು ಈ ಲೊಕೇಶನ್ಗೆ ಬಂದರೆ ಆ ಗಾಳಿ ಒಂದು ತಂಪಗಿರುತ್ತೆ, ಫ್ರೆಶ್ನೆಸ್ ಇರುತ್ತೆ, ಬ್ರೀತಿಂಗ್ ಬಂದು ಫ್ರೆಶ್ನೆಸ್ ಇರುತ್ತೆ. ಸೂಪರ್ ಸರ್. ವಿತ್ ಸೈಟು ಈ ಮನೆ ಬೇಕು ಅಂತಂದರೆ ಪ್ರೈಸಿಂಗ್ ಎಷ್ಟಾಗುತ್ತೆ? ವಿತ್ ಸೈಟು ಮತ್ತು ಮನೆ ಸೇರಿ 69 lakhs ಆಗುತ್ತೆ ಸರ್. 69 ಲಕ್ಷ. ಹೌದು. ಓಕೆ. ನಮ್ಮ ವೀಕ್ಷಕರಿಗೆ ಏನಾದರೂ ಸ್ವಲ್ಪ ಡಿಸ್ಕೌಂಟ್ ಏನಾದರೂ? ಡೆಫಿನೆಟ್ಲಿ ಸರ್, ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡ್ತೀರಲ್ವಾ? ಡೆಫಿನೆಟ್ಲಿ ಮಾಡ್ಕೊಡ್ತೀವಿ. ಸೊ 69 ಲಕ್ಷ ಫೈನಲ್ ಅಲ್ಲ? ಫೈನಲ್ ಅಲ್ಲ ಸರ್, ಇದ್ರ ಮೇಲೂ ಕೂಡ ಡಿಸ್ಕೌಂಟ್ ಇದೆ. ನಿಮಗೆ ಬೆಂಗಳೂರಲ್ಲಿ ಹುಡುಕಿದ್ರೆ ಎಲ್ಲೂ ಸಿಗೋದಿಲ್ಲ ಸರ್. 69 ಲಕ್ಷಕ್ಕೆ BMRD ಅಪ್ರೂವ್ಡ್ ನಿಮ್ಗೆ ಎಲ್ಲೂ ಸಿಗೋದೇ ಇಲ್ಲ. ಏಕಾತ ತಾನೆ? ಏಕಾತ. BMRD ಅಪ್ರೂವ್ಡ್ ಏಕಾತ
ವೆಲ್ ಮೇಂಟೈನ್ಡ್ ಲೇಔಟ್ ಒಳಗಡೆ ಇರುವಂತಹ ಸೈಟ್. ಹೌದು. ಕರೆಕ್ಟಾ ಸರ್ ಇದು? ಚಿತ್ರದುರ್ಗದಲ್ಲೇ 65 ಲಕ್ಷ 70 ಲಕ್ಷ ಮಾಡ್ತಾ ಇದ್ದಾರೆ ಸರ್. 2 BHK ವಿಲ್ಲ. ಬೆಂಗಳೂರು ಸಿಟಿ ಹತ್ರ ನಮ್ಮ ಔಟ್ಸ್ಕರ್ಟ್ ಅಲ್ಲೇ ಆರಾಮಾಗಿ 80 ಲಕ್ಷ 90 ಲಕ್ಷ ಮಾಡ್ತಾ ಇದ್ದಾರೆ. ಅದ್ರ ಕಮ್ಮಿ ಎಲ್ಲೂ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ವೀಕ್ಷಕರ 69 ಲಕ್ಷಕ್ಕೆ ಸೈಟ್ ವಿತ್ ಮನೆ, ಗೇಟೆಡ್ ಕಮ್ಯುನಿಟಿ, ಪಾರ್ಕು, CI ಏರಿಯಾ ಎಲ್ಲ ಬಂದ್ಬಿಡುತ್ತೆ. ಎಲ್ಲ ಬರುತ್ತೆ ಸರ್. ಓಕೆ ಸರ್, ಈ ತರ ಮನೆ ಇನ್ನ ಎಷ್ಟು ಕೊಡಕ್ಕೆ ರೆಡಿ ಇದ್ದೀರಾ? ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಕಟ್ಕೊಡ್ತೀರಿ ಸರ್. ಸೊ ಯಾರು ಬೇಕಾದ್ರೂ ಬಂದು ಅವ್ರು ತಗೋಬಹುದು, ಯಾರು ಬೇಕಾದ್ರೂ ತಗೊಬೋದು, ಅವರೇ ಸ್ವಂತವಾಗಿ ಕಟ್ಕೋಬಹುದು, ನಾವು ಕಟ್ಕೊಡ್ತೀರಿ. ಕಟ್ಕೊಡಕ್ಕೆ ರೆಡಿ ಇದ್ದೀರಾ? ಯೂಶಲಿ ಈ ತರದ್ ಒಂದು ಮನೆ ಕಟ್ಕೊಡಕ್ಕೆ ಟೈಮ್ ಎಷ್ಟು ತಗೋತೀರಾ ಸರ್? 1 ಇಯರ್ ತಗೊಳುತ್ತೆ. 1 ವರ್ಷ. ಇವಾಗಲೇ ಸೈಟ್ ತಗೊಂಡು ಅಡ್ವಾನ್ಸ್ ಮಾಡಿಬಿಟ್ರೆ ಸಾಕು. 8 ತಿಂಗಳಲ್ಲಿ ಮಾಡ್ಬೋದು. ಡಿಪೆಂಡ್ಸ್ ಅಪಾನ್ ಕಸ್ಟಮರ್ ರಿಕ್ವೈರ್ಮೆಂಟ್, ಅವ್ರ ಫೈನಾನ್ಷಿಯಲ್ ಎಲ್ಲ ಸೇರಿ 8 ಮಂತ್ಸ್ ಅಲ್ಲಿ ಕಟ್ಬೋದು ಸರ್. ಸೂಪರ್ ಸೂಪರ್. ಬನ್ನಿ ಸರ್, ಕೆಲವೊಂದು ಇನ್ನೂ ವಿಚಾರ ಮಾತಾಡೋದಿದೆ. ಮೊದಲನೇದಾಗಿ ನಾವು ಕೇಳ್ತೋ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಬೇಕು. ಸುತ್ತಮುತ್ತಲು ಸ್ಕೂಲು ಕಾಲೇಜಸ್ ಅಲ್ಲಿ ಯಾವ್ದು ಬರ್ತದೆ ಸರ್ ಇಲ್ಲಿ? ಸರ್ ನಮಗೆ ಸ್ಕೂಲು ಕಾಲೇಜ್ ಬಂದು ನಿಮಗೆ ಸ್ಕೂಲು ಮತ್ತೆ ಹಾಸ್ಪಿಟಲ್ ಬಂದ್ರೆ ಆನೇಕಲಲ್ಲಿ ಸೊ ನಂಬರ್ 1 ಫೆಸಿಲಿಟಿ ಇದೆ ನಿಮಗೆ. ಎಜುಕೇಶನ್ ಅಥವಾ ಹಾಸ್ಪಿಟಾಲಿಟಿ ಬಂದ್ರೆ ಸೊ ನಮಗೆ ಪಕ್ಕದಲ್ಲೇ ಜಸ್ಟ್ 2 ಕಿಲೋಮೀಟರ್ಸ್ ಅಲ್ಲಿ ಸಾಯಿರಾಮ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜು, ಮತ್ತೆ ನರ್ಸಿಂಗ್ ಕಾಲೇಜ್ ಕೂಡ ಇದೆ, ಮತ್ತೆ ಗಂಗಾ ಹಾಸ್ಪಿಟಲ್ ಇದೆ, ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಅತಿಥಿ ಹಾಸ್ಪಿಟಲ್ ಕೂಡ ಇದೆ, ಮತ್ತೆ ನಾರಾಯಣ ಹೃದಯಾಲಯ ಮೇನ್ಲಿ ಬಂದು ನಾರಾಯಣ ಹೃದಯಾಲಯ ಜಸ್ಟ್ 15 ಕಿಲೋಮೀಟರ್ ಬರುತ್ತೆ ನಮಗೆ ನಾರಾಯಣ ಹೃದಯಾಲಯ. ತುಂಬಾ ಹತ್ರ ಆಯ್ತಲ್ವಾ? ತುಂಬಾ ಹತ್ರ ಆಯ್ತು. ಏನಕ್ಕೂ ತೊಂದರೆ ಇಲ್ಲ. ಓಕೆ ಸರ್, ಇವಾಗ ಡೆವಲಪ್ಮೆಂಟ್ ಅಂತ ಬಂದಾಗ ಇಂಡಸ್ಟ್ರೀಸ್ ಕೂಡ ಡೆವಲಪ್ಮೆಂಟ್ಗೆ ಆಡ್ ಆಗುತ್ತೆ. ಸುತ್ತಮುತ್ತಲು ಇಂಡಸ್ಟ್ರಿ ಏರಿಯಾ ಎಲ್ಲಿ ಬರುತ್ತೆ ಸರ್ ಇಲ್ಲಿ? ಸರ್ ನಮಗೆ ಇಂಡಸ್ಟ್ರಿಯಲ್ ಏರಿಯಾ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ, ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ, ಮತ್ತೆ ಈ ಅತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ, ಗೆಸ್ಟ್ ಲೈನ್ ಆ ತರ ಇವೆಲ್ಲ ಹತ್ರದಲ್ಲಿದೆ. ಸೊ ಅದೆಲ್ಲ ಇರೋದ್ರಿಂದ ಮನೆಗೇನೆ ಕಟ್ಕೊಂಡು ರೆಂಟಲ್ ನೋಡಿದ್ರೆ ಒಳ್ಳೆ ತಾನೇ ಇದೆ. ರೆಂಟಲ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೀವು ಇಲ್ಲಿ ಮನೆ ಹೆಂಗೋ ಕಟ್ಟಿದ್ದೀರಾ, ಇದ್ರ ಮೇಲೆ ಇನ್ನೊಂದು 2 ಫ್ಲೋರ್ ಎತ್ಕೊಂಡ್ಬಿಟ್ಟು ಒಂದು ಒಳ್ಳೆ ರೆಂಟಲ್ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ. ರೆಂಟಲ್ ಇನ್ಕಮ್ ಚೆನ್ನಾಗಿರುತ್ತೆ. ಸೊ ಉಳ್ಕೊಳ್ಳೋದಿದ್ರೆ ಅದು ಬೆಸ್ಟ್, ರೆಂಟಲ್ ಕೊಡೋದಿದ್ರೆ ಅದು ಬೆಸ್ಟ್ ಅಂತ ಹೇಳ್ತೀರಾ. ಇದೇನು ಸರ್, ಇದು ಏನೋ ತೋರಿಸ್ತಾ ಇದ್ದೀರಾ ನಮಗೆ? ಸರ್ ಇದು ಬಂದು ಲೊಕೇಶನ್, ನಿಮಗೆ ಲೊಕೇಶನ್ ಮ್ಯಾಪ್ ಬರುತ್ತೆ. ಸೊ ನಾವು ಇಲ್ಲಿ ಬಂದು ಸಿಲ್ಕ್ ಬೋರ್ಡ್ ಅಲ್ಲಿ ಇದ್ರಿ. ಸಿಲ್ಕ್ ಬೋರ್ಡ್ ಎಲೆಕ್ಟ್ರಾನಿಕ್ ಸಿಟಿ, ಚಂದಾಪುರ, ಇದು ಆನೇಕಲ್ ಟೌನ್ ಸರ್. ಸೊ ಆನೇಕಲ್ ಟುವರ್ಡ್ಸ್ ಅಗೇನ್ ಹೊಸೂರು ರೋಡ್ ಬಂದ್ರೆ ನಮಗೆ ಸಾಯಿರಾಮ್ ಯೂನಿವರ್ಸಿಟಿ ಸಿಗುತ್ತೆ. ಸಾಯಿರಾಮ್ ಯೂನಿವರ್ಸಿಟಿ ಆದ್ಮೇಲೆ ಭವಿತಾ ಸಿಲ್ವರ್ ರೂಟ್ಸ್ ಬರುತ್ತೆ. ಇಲ್ಲೇ ಬರುತ್ತಲ್ವಾ ಇದು? ಭವಿತಾ ಸಿಲ್ವರ್ ರೂಟ್ಸ್ ಅಂತ ಬರುತ್ತೆ. ನೀವು ತಾಲಿ ಏರ್ಪೋರ್ಟ್ ಅಂತ ಹೇಳಿದ್ರಲ್ಲ? ಹೌದು. ಹೊಸೂರ್ ಹತ್ರ. ಹೌದು. ಎಷ್ಟು ಹತ್ರ ಇದೆ ನೋಡಿ ಇದು. ಸೊ ಆನೇಕಲ್ ಅತ್ತಿಬೆಲೆ ರೋಡ್ ಇರ್ಬೋದು, ಅಲಯನ್ಸ್ ಯೂನಿವರ್ಸಿಟಿ, ATRR, ಸೆಂಟ್ ಜೋಸೆಫ್ ಹೈಸ್ಕೂಲು, ಸೊ ಜಿಗಣಿ ಆನೇಕಲ್ ರೋಡು, ಸೂರ್ಯನಗರ್ ಫೇಸ್ 2. ಸೂರ್ಯನಗರ್ ಇಲ್ಲೇ ಬರುತ್ತೆ ಸರ್. KHB ಅಲ್ಲ, ಚಂದಾಪುರ್ ಸರ್ಕಲ್ ಇರ್ಬೋದು, ನಾರಾಯಣ ಹೃದಯಾಲ, ವೈಟ್ ಫೀಲ್ಡ್, ಮಾರತ್ತಳ್ಳಿ, ಸಿಲ್ಕ್ ಬೋರ್ಡ್, ನೈಸ್ ರೋಡ್, ಎಲೆಕ್ಟ್ರಾನಿಕ್ ಸಿಟಿ, ಬನ್ನೇರ್ಘಟ್ಟ ಮೇನ್ ರೋಡ್ ಎಲ್ಲ ಹತ್ರದಲ್ಲಿ ಇದೆಲ್ಲ ಸರ್ ಇದು. ಸೊ ಒಂದು ಒಳ್ಳೆ ಕನೆಕ್ಟಿವಿಟಿ ಅಂತೂ ಚೆನ್ನಾಗಿದೆ. ಮತ್ತೆ ನಮಗೆ ಹೊಸದಾಗಿ ಸೆಂಟ್ರಲ್ ಗವರ್ಮೆಂಟ್ ಧರ್ಮಪುರಿ ಮತ್ತೆ ಬೆಂಗಳೂರು ಕನೆಕ್ಟಿವಿಟಿ ಮತ್ತೆ ಡೆವಲಪ್ಮೆಂಟ್ಗೋಸ್ಕರ ನಮಗೆ ಇಲ್ಲಿಂದಾನೆ 1 ಕಿಲೋಮೀಟರ್ ಆಗುತ್ತೆ. ಹೊಸದಾಗಿ ಇನ್ನೂ ರೋಡ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಅದು ಡೆವಲಪ್ಮೆಂಟ್ ಆದ್ರೆ ನಮ್ಗೆ ಇನ್ನೂ ಸುತ್ತಮುತ್ತ ಡೆವಲಪ್ಮೆಂಟ್ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಸರ್? ಈ ಕೀ ಪ್ಲಾನ್ ಬರುತ್ತೆ ನಮಗೆ. ಸೊ ಕೀ ಪ್ಲಾನ್, ಸೈಟ್ ನಂಬರ್ಸ್ ಮತ್ತೆ ಡೈಮೆನ್ಷನ್, ಪ್ರತಿಯೊಂದು ಡೈಮೆನ್ಷನ್ ಗೊತ್ತಾಗ್ಬಿಡುತ್ತೆ ನಮಗೆ. ಇಲ್ಲಿ ಸ್ಕ್ವೇರ್ ಮೀಟರ್ಸ್ ಇರುತ್ತೆ ಮತ್ತೆ ಸ್ಕ್ವೇರ್ ಫೀಟ್ ಅಲ್ಲಿ ಇರುತ್ತೆ. ಸೊ ಇದು ಒಂದೇ ರೋಡ್ ಅಲ್ವಾ ಸರ್? ಒಂದೇ ರೋಡ್ ಬರುತ್ತೆ. ಒಂದು ಕನೆಕ್ಟಿಂಗ್ ರೋಡ್ ಬರುತ್ತೆ ಇಂಟರ್ನಲ್. ಇದು ಮಾತ್ರ ಕನೆಕ್ಟಿಂಗ್ ರೋಡ್ ಅಷ್ಟೇ. ನಿಮಗೆ ಡ್ರಾಯಿಂಗ್ ಅಲ್ಲಿ ತೋರಿಸ್ಬಿಟ್ಟಿದ್ರಿ ಏನೇನು ಬರುತ್ತೆ ಅಂತ ಅಮ್ಯುನಿಟೀಸ್. ಸೊ ಲಾಸ್ಟ್ ಅಲ್ಲಿ ಏನು ಬಿಟ್ಟಿದ್ರೆ ಸರ್ ಇದನ್ನ? ಇದು ಟೆಂಪಲ್ ಮತ್ತೆ ಕಿಡ್ಸ್ ಪಾರ್ಕ್ ಮತ್ತೆ ಸೀನಿಯರ್ ಸಿಟಿಜನ್ ಪಾರ್ಕ್ ಎಲ್ಲ ಬರುತ್ತೆ. ನಂಬರ್ 3 ಬಂದು ಕಿಡ್ಸ್ ಪಾರ್ಕ್. ನಂಬರ್ 4 ಅಂತ ಇರೋದು ಟೆಂಪಲ್ ಸರ್ ಅದು? ನಂಬರ್ 4 ಅಂತ. ನಂಬರ್ 5 ಏನು ಸರ್ ಇದು? ನಂಬರ್ 5 ಮತ್ತೆ ಪಾರ್ಕ್ ಬರುತ್ತೆ. ಮತ್ತೆ ಪಾರ್ಕ್ ಬಿಟ್ಟಿದ್ದೀರಾ. ಅಂಡ್ ಇಲ್ಲಿ ಮೇಲ್ಗಡೆ ನಂಬರ್ 2 ಅಂತ ಇದೆಯಲ್ಲ, ಇದೇನು ಸರ್ ಇದು? ನಂಬರ್ 2 ಮತ್ತೆ ಅದು ಟೆನ್ನಿಸ್ ಕೋರ್ಟು, ಶಟಲ್ ಕೋರ್ಟು ಅದರ ಇದೇ ಜಾಗ ಅಲ್ವಾ ಸರ್ ಅದು? ಸೊ ಮಲ್ಟಿ ಯೂಸ್ ಮಾಡ್ಕೊಳ್ಳೋಕೋಸ್ಕರ ಬಿಟ್ಟಿರೋದು. ನಂಬರ್ 1 ಬಂದ್ಬಿಟ್ಟು ಮತ್ತೆ ಪಾರ್ಕ್ ಇರುತ್ತೆ. ಅದು ಸೀನಿಯರ್ ಸಿಟಿಜನ್ ಮತ್ತೆ ಸೊ ಅದನ್ನ ಡಿವೈಡ್ ಮಾಡಿಬಿಟ್ಟಿದ್ದೀರಾ. ಸೊ ಆಮೇಲೆ ಇದು ಅಮ್ಯುನಿಟೀಸ್ ಅಲ್ವಾ ಸರ್ ಇದು? ನೋಡಿ ವೀಕ್ಷಕರೇ, 40 ಫೀಟ್ ವೈಡ್ ರೋಡು, CC ಕ್ಯಾಮ್ರಾ, 24/7 ಸೆಕ್ಯೂರಿಟಿ, ಎಲೆಕ್ಟ್ರಿಸಿಟಿ ಅಂಡ್ ಸ್ಟ್ರೀಟ್ ಲೈಟ್. ಸರ್ ನೀರಿಗೆ ಏನು ವ್ಯವಸ್ಥೆ ಮಾಡಿದ್ರೆ? ಸರ್ ನೀರಿಗೆ ಬೋರ್ವೆಲ್ ಇದೆ. ಸೊ ಒಳ್ಳೆ ಸ್ವೀಟ್ ವಾಟರ್ ಇದೆ ಸರ್. ಚೆನ್ನಾಗಿದೆ, ಸೂಪರ್ ಆಗಿದೆ ವಾಟರ್. ಸೊ ಫಿಲ್ಟರ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಇಲ್ಲಿನ ನೀರು ಇಲ್ಲಿ ಇರುವಂತಹ 34 ಸೈಟ್ಗಳಿಗೆ ಸಫಿಷಿಯಂಟ್ ಇದೆ. ಸೊ ನಾವೇನ್ ಮತ್ತೆ ಹೊಸ ಬೋರ್ ತಗೋದು ಬೇಡ ಅಂತೀರಾ? ಅವ್ರ ಖುಷಿ ಸರ್, ಅದು ಬೇಕಾದ್ರೆ ತಕೊಳ್ಳಿ, ಬೇಕಂದ್ರೆ ಅವರು ಸ್ವಂತವಾಗಿ ಹಾಕ್ಸ್ಕೊಳ್ಬಹುದು. ನೀರಿದೆ. ಓಕೆ. ಅಂಡ್ ಎಲೆಕ್ಟ್ರಿಸಿಟಿ ಅಂತಂದ್ರಲ್ಲ, ಲೈಟಿಂಗ್ ಕಂಬನೇ ಕಾಣ್ತಾ ಇಲ್ಲ ಎಲ್ಲೂ. ಸೊ ಎಲ್ಲ ಅಂಡರ್ಗ್ರೌಂಡ್ ಸರ್, ಇದು ಎಲ್ಲ ಅಂಡರ್ಗ್ರೌಂಡ್ ಸರ್. ನೋಡಿ ವೀಕ್ಷಕರೇ, ಸಾರ್ ಹಿಂದ್ಗಡೆನೆ ನೀವು ನೋಡ್ತಾ ಇರ್ಬೋದು. ಸೊ ಅಂಡರ್ಗ್ರೌಂಡ್ ಮಾಡಿಟ್ಬಿಟ್ಟಿದ್ದಾರೆ. ಪ್ರತಿಯೊಂದು ಕೂಡ ಎಲ್ಲ ಅಂಡರ್ಗ್ರೌಂಡೇ ಮಾಡಿ ನೋಡಿ ಸರ್. TCನೂ ಸಪರೇಟ್ ಆಗಿದೆ. ಯಾವುದೇ ಮನೆಗೂ ಕೂಡ ನಿಮ್ಗೆ ತೊಂದರೆ ಆಗೋದಿಲ್ಲ. ಸೊ ಪವರ್ಗಾಗ್ಲಿ ನೀರಿಗಾಗ್ಲಿ ಟೆನ್ಷನ್ ಇಲ್ಲ ಅಂತ ಹೇಳ್ತೀರಾ. ಅಂಡ್ ಅಷ್ಟೇ ಅಲ್ಲದೆ ಇದು ನೋಡಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ಗೋಸ್ಕರ ಮಾಡಿರೋದು. ಸೊ ನೀರು ಬಂದಿರೋದಲ್ಲ ಇದರಲ್ಲೇ ಹೊರಟೋಗ್ಬಿಡುತ್ತೆ. ನೀರು ಬಂದು ಈ ತರ ಚೇಂಬರ್ಗಳಿಗೆ ಹೋಗುತ್ತೆ ಸರ್. ಇದು ನೋಡಿ ಈ ಕಡೆ ಇಲ್ಲಿ ತುಂಬಿ ಮತ್ತೆ ಆ ಕಡೆ ನೆಕ್ಸ್ಟ್ ಚೇಂಬರ್ಗೆ ಹೋಗುತ್ತೆ ಸರ್. ಓಕೆ. ಅವೆಲ್ಲ ರೈನ್ ವಾಟರ್ ಅದು ತುಂಬಿ ರಿಟರ್ನ್ ಆಗಿ ಮತ್ತೆ ನೆಕ್ಸ್ಟ್ ಡ್ರೈನೇಜ್ ನೆಕ್ಸ್ಟ್ ಇನ್ನೊಂದು ಚೇಂಬರ್ಗೆ ಹೋಗುತ್ತೆ. ಕನೆಕ್ಟ್ ಆಗ್ತಾ ಹೋಗುತ್ತೆ ಒಂದಕ್ಕೊಂದು ಇಂಟರ್ನಲ್ ಲಿಂಕ್. ಇದು ಸರ್, ಇದು ಡ್ರೈನೇಜ್ ಸರ್? ಡ್ರೈನೇಜ್ ಇದು ಡ್ರೈನ್. ಸೊ ಇದಕ್ಕೂ ಕೂಡ ಈ ತರ ಜಾಲರಿ ಹಾಕಿ ಬಿಟ್ಬಿಟ್ಟಿದ್ದೀರಾ. ಸೊ ಈಸಿ ಕ್ಲೀನ್ ಮಾಡ್ಕೊಳಕ್ ಇರ್ಲಿ ಅಂತ. ಓಕೆ. ಸೊ ವೀಕ್ಷಕರೇ,
ಅಂಡ್ ಪ್ಲಾಂಟೇಶನ್ ತುಂಬಾ ಮಾಡ್ಬಿಟ್ಟಿದ್ದಾರೆ. ಏನ್ ಸರ್ ಗಿಡಗಳಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ ನಿಮ್ಗಲ್ವಾ? ಗಿಡಗಳು ಸರ್ ಮಲ್ಟಿ ಕಲರ್ಸ್ ಇದಾವೆ ಸರ್. ನಮಗೆ ಎಲ್ಲ ಇದೆಲ್ಲ ರಿಸರ್ಚ್ ಮಾಡಿ ಒಂದೇ ಸರಿ ಮಾಡಿ ಇದು ಮಾಡಿಲ್ಲ. ಇದಕ್ಕೆ ತುಂಬಾ ಪರಿಶ್ರಮ ಪಟ್ಟಿದ್ದೀನಿ. 2 ಎಕರೆ ಮಾಡಿದ್ರು ತುಂಬಾ ಪರಿಶ್ರಮ ಸ್ಟಡಿ ಮಾಡಿ ಪ್ರೆಸೆಂಟೇಶನ್ ಕೊಟ್ಟಿದ್ದೀನಿ ಸರ್. ಓಕೆ, ಸೊ ವೀಕ್ಷಕರೇ ನಿಜವಾಗ್ಲೂ ನನ್ಗೆ ಬಹಳ ಇಷ್ಟ ಆಯ್ತು. 2 ಎಕರೆ ಮಾಡಿದ್ರು ತುಂಬಾ ಜನ ಏನ್ ಮಾಡ್ತಾರೆ 2 ಎಕರೆಲ್ಲ ಒಂದು 30 ಸೈಟ್ ಮಾಡಿ ಸೇಲ್ ಮಾಡಿ ಹೊರಟೋಗ್ಬಿಡ್ತಾರೆ ಸರ್. ಕೆಲವೊಂದ್ ಕಡೆ ಗಿಡಗಳೇ ಹಾಕೋದಿಲ್ಲ ಸರ್. ಗಿಡಗಳೇ ಹಾಕೋದಿಲ್ಲ. ನಾವು ಇಷ್ಟು ಎಲ್ಲ ವೆರೈಟೀಸ್ ಪ್ಲಾಂಟೇಶನ್ ಗಿಡಗಳ ಜೊತೆ ಮರಗಳನ್ನು ಕೂಡ ಹಾಕ್ಬಿಟ್ಟಿದ್ದೀರಾ. ಸೊ ಗಿಡ ಇರೋದು ಮರ ಆಗ್ಬಿಟ್ಟಿದಲ್ಲ ಸರ್ ಈಗ ಆಲ್ರೆಡಿ. ಓಕೆ, ಅಂಡ್ ಇಲ್ಲಿ ಲೈಟ್ ಇದೆಲ್ಲಿಂದ ತಗೊಂಡ್ರಿ ಸರ್? ತುಂಬಾ ಯೂನಿಕ್ ಆಗಿರೋಂಥ ಲೈಟ್ ತಗೊಂಡಿದ್ದೀರಾ. ಡಿಫ್ರೆಂಟ್ ಆಗಿರ್ಲಿ ಅಂತ ಮಾಡಿದ್ದೀರಾ ಅಲ್ವಾ? ತುಂಬಾ ಚೆನ್ನಾಗಿದೆ ವೀಕ್ಷಕರೇ, ನಿಜವಾಗ್ಲೂ ಹೌದು. ಅಂಡ್ ಸರ್ ಮ್ಯಾಪ್ ಅಲ್ಲೇ ತೋರಿಸಿದ್ರಿ ನಿಮ್ಗೆ. ಲಾಸ್ಟ್ ಅಲ್ಲಿ ಪಾರ್ಕ್ ಬರುತ್ತೆ, ದೇವಸ್ಥಾನ ಬರುತ್ತೆ, CA ಏರಿಯಾ ಕೂಡ ಲಾಸ್ಟ್ ಅಲ್ಲಿ ಬರುತ್ತೆ. ಆಮೇಲೆ ಕನೆಕ್ಟಿಂಗ್ ರೋಡ್ ಅಂತ ಅಂದ್ರು ನೋಡಿ, ಇದೇ ಕನೆಕ್ಟಿಂಗ್ ರೋಡು ಅಂಡ್ ಇದೇ ನಿಮಗೆ ಸಿಗೋ ಕಾರ್ನರ್ ಸೈಟ್ ಸರ್. ಇಲ್ಲೇ ಅಲ್ವಾ ಸರ್ ಕಾರ್ನರ್ ಬರೋದು? 5, 25 ನೋಡಿ ಈ ತರ ಇದೊಂದು ಜಂಕ್ಷನ್ ಆಗುತ್ತೆ ಅಷ್ಟೇನೆ. ಸಿಂಪಲ್ ಆಗಿದೆ, ಬಟ್ ಆದ್ರೂ ಒಳ್ಳೆ ಡೆವಲಪ್ಮೆಂಟ್ ಇದೆ. ಸೊ ವೀಕ್ಷಕರೇ ಆಲ್ಮೋಸ್ಟ್ ಸೈಟ್ ಎಲ್ಲ ಓಡಾಡ್ಕೊಂಡು ಬಂದ್ವಿ ಸರ್ ಜೊತೆಯಲ್ಲಿ, ಸುತ್ತಮುತ್ತಲು ಎಲ್ಲ ತಿಳ್ಕೊಂಡ್ವಿ. ಫೈನಲ್ ಆಗಿ ಬರುವಂಥದ್ದು ಪ್ರೈಸು. ಸರ್ ಸ್ಟಾರ್ಟಿಂಗ್ ಹೇಳಿದ್ವಿ ಒಂದು 5 ಲಕ್ಷ ಇದ್ರೂ ಕೂಡ ಬನ್ನಿ ಸರ್, ಒಂದು ಸೈಟ್ ಇದೆ ಅಂತ ಹೇಳಿದ್ರಿ ನೀವು. ಸರ್ ಅದು ಹೆಂಗೆ ವರ್ಕೌಟ್ ಆಗುತ್ತೆ? ಫಸ್ಟ್ ಪ್ರೈಸ್ ಹೇಳಿ ಸರ್, ಏನು ಲೇಔಟ್ ಪ್ರೈಸ್ ಮಾಡ್ತಾ ಇದ್ದೀರಾ ಇಲ್ಲಿ? ಸರ್ 3,000 ಕೊಡ್ತಾ ಇದ್ದೀನಿ ಸರ್. 3,000? ಹೌದು, ಇಲ್ಲಿ 4,000 ಓಡ್ತಾ ಇದೆ. ಸೊ ನಾವು 3,000ಗೆ ಕೊಡ್ತಾ ಇದ್ದೀರಿ. 3,000 rupees per square feet. ನಮ್ಮ ವೀಕ್ಷಕರಿಗೆ ಡಿಸ್ಕೌಂಟ್ ಏನಾದ್ರು ಇಲ್ವಾ ಸರ್? ಡೆಫಿನೆಟ್ಲಿ ಸರ್ ಡಿಸ್ಕೌಂಟ್ ಕೊಡ್ತೀವಿ. ಎಷ್ಟು ಕೊಡೋಣ ಸರ್? 100 rupees ಕೊಡ್ತೀನಿ ಸರ್. ಫ್ಲಾಟ್ 100 rupees ಅಂದ್ರೆ 2,900 rupees per square feet. ಕರೆಕ್ಟ್ ಸರ್? 4,000 ಓಡ್ತಾ ಇದೆ, ಸುತ್ತಮುತ್ತಲು ಬೇಕಾದ್ರೆ ವಿಚಾರಿಸ್ಕೊ ಬರ್ಬೋದು. ಬಟ್ ನಮ್ಮ ವೀಕ್ಷಕರಿಗೆ ಜಸ್ಟ್ 2,900 rupees per square feet, ಅದು ಕೂಡ BMRD ಅಪ್ರೂವ್ಡ್ ಏಕಾತಾ ಸೈಟ್. ಯಾರಿಗೆ ಕೊಡ್ತಾರೆ 2,900ಗೆ? ಸರ್ ಈಗ ಯಾರಾದ್ರೂ 5 ಲಕ್ಷಕ್ಕೆ ಸೈಟ್ ತಗೊಬೇಕು, ಹೆಂಗ್ ಸಾಧ್ಯ ಒಂಚೂರು ಹೇಳಿ ಸರ್. 5 ಲಕ್ಷ ಕೊಟ್ಟರೆ ನಿಮಗೆ ಲೋನ್ ಆಗುತ್ತೆ. ಸೊ ಲೋನ್ ಬ್ಯಾಂಕ್ ಅವರು ನಿಮ್ಮ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿ, ಸೊ ಅವರು ಲೋನ್ ಪ್ರೊಫೈಲ್ ಒಳ್ಳೆ ಪ್ರೊಫೈಲ್ ಇದ್ರೆ 90% ಕೂಡ ಸಿಗುತ್ತೆ. ಇಲ್ಲಿ 90% ವರೆಗೆ ಲೋನ್ ಆಗುತ್ತೆ. ಅದಕ್ಕೋಸ್ಕರ ಜಸ್ಟ್ ನಿಮ್ಮ ಹತ್ರ 5 ಲಕ್ಷ ಇದೆಯಾ, ಒಳ್ಳೆ ಪ್ರೊಫೈಲ್ ಇದೆಯಾ, ಬನ್ರಿ, ಒಂದು ಒಳ್ಳೆ ಸೈಟ್ ಅಂತೂ ನಿಮ್ಗೆ ಸಿಗುತ್ತೆ. ಇಲ್ಲ ನಾವು 1 ಶಾಟ್ ಪೇಮೆಂಟ್ ಮಾಡ್ತೀವಿ ಅಂದ್ರೆ ಡೋಂಟ್ ವರಿ, 2,900 rupees per square feet ತಗೋಬಹುದು. ಅಂಡ್ ಅಷ್ಟೇ ಅಲ್ಲದೆ ಸರ್ ಒಂದು ಒಳ್ಳೆ ಆಫರ್ ಕೂಡ ಕೊಡ್ತಾ ಇದ್ದಾರೆ, ಅದು ನಮ್ಮ ವೀಕ್ಷಕರಿಗೆ ಮಾತ್ರ. ಸರ್ ಏನು ಆಫರು ಎಕ್ಸ್ಪ್ಲೇನ್ ಮಾಡಿ. ಸ್ನೇಹಿತರೆ ಆಫರ್ ತುಂಬ ಚೆನ್ನಾಗಿದೆ. ಒಂದು i20 ಕಾರು ಜೊತೆಯಲ್ಲಿ 10 lakh ವರ್ತ್ ಗೋಲ್ಡು, ಅಷ್ಟೇ ಅಲ್ಲ 1 kg ಬೆಳ್ಳಿ. ಹೌದು ವೀಕ್ಷಕರೇ, 3 ಎಕ್ಸೈಟಿಂಗ್ ಆಫರ್ಗಳು ಇಲ್ಲಿದೆ ವೀಕ್ಷಕರೇ. i20 ಕಾರ್ ಕೊಡ್ತಾ ಇದ್ದಾರೆ ವೀಕ್ಷಕರೇ ನಿಮಗೆ. ಅಂದ್ರೆ 25 ಜನರಲ್ಲಿ 3 ಜನ ಅಂತೂ ಲಕ್ಕಿನೇ. ಸೊ ಯಾರಿಗಾದ್ರೂ ಬರ್ಬೋದು ಸರ್, ಅದು ಅಲ್ವಾ? ಲಕ್ಕಿ ಅದು. ಸೊ ಇದು ಲಕ್ಕಿ ಡ್ರಾ. ಓಕೆ, ಸೊ ಈ ಆಫರ್ ಎಲ್ಲಿಂದ ಎಲ್ಲಿವರೆಗೆ? ಫಾರ್ ಎಕ್ಸಾಂಪಲ್ ನೋಡಿ, ನಾವೇನು ಮಾರ್ಚ್ ಎಂಡಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಸೊ ಹೋಲ್ ಏಪ್ರಿಲ್ ಈ ಆಫರ್ ಕೊಡಕ್ಕಾಗುತ್ತೆ? ಹೋಲ್ ಏಪ್ರಿಲ್ ಆಫರ್ ಕೊಡ್ತೀರಿ ಸರ್. ಕಂಪ್ಲೀಟ್ 25 ಸೈಟ್ಸ್ ಸೇಲ್ ಆಗೋವರೆಗೂ ಕಂಪ್ಲೀಟ್ ಕೊಟ್ಬಿಡ್ತೀರಾ? ಏಪ್ರಿಲ್ ಎಂಡ್ವರೆಗೂ ಕೂಡ 25 ಸೈಟ್ಸ್ ಸೇಲ್ ಆಗ್ತಾ ಇದ್ದಂಗೆ ಅದೇ 25 ಜನರಲ್ಲಿ ಒಂದು ಲಕ್ಕಿ ಡ್ರಾಪ್ ಮಾಡಲಾಗುತ್ತೆ. ಒಂದು ಒಳ್ಳೆ ಆಫರ್ ಸರ್ ಇದು, ಸರ್ ಇದು ಯಾರು ಕೊಟ್ಟಿಲ್ಲ ಸರ್. ನನಗೆ ಬಹಳ ಇಷ್ಟ ಆಗಿದೆ ಏನಂದ್ರೆ, ಒಂದನೇದಾಗಿ ಒಂದು ಒಳ್ಳೆ ಲೇಔಟ್, BMRD ಅಪ್ರೂವ್ಡ್ ಲೇಔಟ್ 2,900ಗೆ ತರ್ತಾ ಇದ್ದೀರಾ. ಗೇಟೆಡ್ ಕಮ್ಯುನಿಟಿ ಜೊತೆ ಎಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ. ಮೂರನೇದಾಗಿ ಆರ್ಚ್ ಕೊಟ್ಟಿದ್ದೀರಾ ಅಂಡ್ ದೇವಸ್ಥಾನ ಕಟ್ಕೊಡ್ತಾ ಇದ್ದೀರಾ. ಬಹಳ ಖುಷಿ. ಪಾರ್ಕ್ ಇದೆ, CA ಏರಿಯಾ ಇದೆ, ಬೋರ್ವೆಲ್ ಇದೆ, TC ಇದೆ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ. ಇನ್ನೇನ್ ಬೇಕು ಸರ್? ಇನ್ನೇನ್ ಬೇಕು? ಕಾರ್ ಬೇಕು, ಅದು ಕೊಡ್ತಾ ಇದ್ದೀರಾ. ಕಾರ್ ಕೂಡ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸರ್ ಇವಾಗ ಬುಕಿಂಗ್ ಪ್ರೊಸೆಸ್ ಏನು? ಬುಕ್ ಮಾಡ್ಕೊಳ್ಳೋದು ಹೇಗೆ ಸರ್? 50,000 ಜಸ್ಟ್ 50,000 ಇದ್ರೆ ಬುಕಿಂಗ್ ಅಮೌಂಟ್ ಮಾಡ್ಕೊಂಡು ನೆಕ್ಸ್ಟ್ ಅವ್ರ ಲೋನ್ ಕನ್ಫರ್ಮೇಶನ್ ಆದ್ಮೇಲೆ ಸೊ ಅಗ್ರಿಮೆಂಟ್ ಮಾಡ್ಕೊಬೋದು ಸರ್. ಸರಿ. ಸೊ ಕೆಲವ್ರು ಏನ್ ಮಾಡ್ಬಿಡ್ತಾರೆ, ಅವ್ರ ಹತ್ರ ಇರೋ ಅಮೌಂಟ್ ತಗೊಂಡು ಅಡ್ವಾನ್ಸ್ ತಗೊಂಡು ಅಗ್ರಿಮೆಂಟ್ ಮಾಡ್ಬಿಡ್ತಾರೆ. ಪಾಪ ಲೋನ್ ಆಗೋದಿಲ್ಲ. ಸೊ ನಮ್ಮ ಹತ್ರ ಆ ತರ ಇರೋದಿಲ್ಲ. ಜಸ್ಟ್ 50,000 ಬುಕಿಂಗ್ ಅಮೌಂಟ್ ಕೊಟ್ಕೊಂಡು ಬ್ಯಾಂಕ್ ಮುಖಾಂತರ ನೀವು ಎಲ್ಲ ನಿಮ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಂಡು, ಅದು ಕನ್ಫರ್ಮೇಶನ್ ಬ್ಯಾಂಕ್ ಅವರು 100% ಇದಿದೆ, ನೀವು ಮುಂದಕ್ಕೆ ಹೋಗ್ಬೋದು ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡು ಡೈರೆಕ್ಟ್ ರಿಜಿಸ್ಟ್ರೇಷನ್ ಸರ್. ಡೈರೆಕ್ಟ್ ರಿಜಿಸ್ಟ್ರೇಷನ್. ಓಕೆ, ಸ್ಕ್ರೀನ್ ಮೇಲೆ ಭವಿತಾ ಡೆವಲಪರ್ಸ್ ಅವ್ರದ್ದು ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಸೊ ಯಾರಾದ್ರೂ ನಿಮ್ಮನ್ನ ಭೇಟಿ ಮಾಡಬೇಕು ಅಂದ್ರೆ ಎಲ್ಲಿ ಬರ್ಬೇಕು ಸರ್? ಸೊ ನಮ್ಮ ಆಫೀಸ್ ಬಂದು ವೈಟ್ಫೀಲ್ಡ್ ಅಲ್ಲಿ ಇದೆ, ಸೀಗಳ್ಳಿಯಲ್ಲಿ. ಸೊ ನೀವು ಡೈರೆಕ್ಟ್ ಕಾಲ್ ಮಾಡ್ಕೊಂಡ್ಬಂದು ಡೈರೆಕ್ಟ್ ಪ್ರಾಜೆಕ್ಟ್ ಹತ್ರ ಬಂದ್ರೂ ಇನ್ನೂ ಉತ್ತಮವಾಗಿರುತ್ತೆ. 2 ಆಪ್ಷನ್ ಇದೆ. ವೈಟ್ಫೀಲ್ಡ್ ಬಂದು ಸರ್ನ ಭೇಟಿ ಆಗ್ಬೋದು, ಇಲ್ಲ ನಾವು ಲೇಔಟ್ ನೋಡ್ತೀವಿ ಅಂದ್ರೆ ಲೇಔಟ್ ಅಲ್ಲೂ ಆಫೀಸ್ ಇದೆ, ಹುಡುಗರು ಇರ್ತಾರೆ, ಅವ್ರ ಜೊತೆ ಕುತ್ಕೊಂಡು ಮಾತಾಡ್ಬೋದು. ಯಾವ ಸೈಟ್ ಖಾಲಿ ಇದೆ, ಯಾವ್ದ್ರಲ್ಲಿ ಆಫರ್ ಇದೆ, ಪ್ರತಿಯೊಂದನ್ನು ಕೂಡ ತಿಳ್ಕೊಬಹುದು ಅಂತ ಹೇಳ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಯಾವ ಟೈಮಿಂದ ಯಾವ ಟೈಮ್ ವರೆಗೆ ಕಾಲ್ ಮಾಡಿ. ಎನಿ ಟೈಮ್ ಸರ್, ಎನಿ ಟೈಮ್ ಕೂಡ ಕಾಲ್ ಮಾಡಿ. ಎನಿ ಟೈಮ್ ಸರ್, ತೊಂದರೆ ಇಲ್ಲ ಸರ್. ಎನಿ ಟೈಮ್ 24/7 ಕಾಲ್ ಮಾಡಿ, ತೊಂದರೆ ಇಲ್ಲ. ಅಂಡ್ ಕಾಲ್ ಪಿಕ್ ಮಾಡಕ್ಕಾಗಿಲ್ಲ ಅಂದ್ರೆ ಸರ್ದು ವಾಟ್ಸ್ಆಪ್ ನಂಬರ್ ಇರುತ್ತೆ, ಸೇಮ್ ವಾಟ್ಸ್ಆಪ್ ಮಾಡೋದು ಮರಿಬೇಡಿ. ಅಂಡ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಇಲ್ಲಿನ ಲೊಕೇಶನ್ ಕೊಟ್ಟಿರ್ತೀನಿ, ಫೋನ್ ನಂಬರ್ ಕೊಟ್ಟಿರ್ತೀನಿ, ಎಲ್ಲ ನೋಡ್ಕೊಳ್ಳಿ. ಹೌದು ಗುರು, ನಮಗಿದು ವರ್ಕೌಟ್ ಆಗುತ್ತೆ, ಡೆಫಿನೆಟ್ಲಿ ಬನ್ನಿ. ದೇವಸ್ಥಾನ ಇರುವಂತ ಒಂದು ಲೇಔಟ್ ಅನ್ನ ನಿಮ್ದಾಗಿಸಿ ಅಂತ ಹೇಳ್ತೀನಿ. ಇಲ್ಲ ನಮಗೆ ಮನೆ ಬೇಕು ಅಂತಂದ್ರೆ ಮನೆ ರೆಡಿ ಇದೆ, 69 ಲಕ್ಷಕ್ಕೆ ಮನೆ ರೆಡಿ ಇದೆ, ಅದರಲ್ಲೂ ಕಮ್ಮಿ ಆಗುತ್ತೆ. ಕರೆಕ್ಟ್ ಸರ್? ಇದು ಡಿಸ್ಕೌಂಟ್ ಇದೆ ತಾನೆ? ಡಿಸ್ಕೌಂಟ್ ಇದೆ. ಒಂದು ಒಳ್ಳೆ G+
4 ಕಟ್ಟುವಂಥ ಮನೆನ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಅದನ್ನು ಕೂಡ ನಿಮ್ದಾಗಿಸ್ಬೋದು ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಲೇಔಟು ಬೆಸ್ಟ್ ಪ್ರೈಸಲ್ಲಿ, ಅದು ಕೂಡ ವಿತ್ ದೇವಸ್ಥಾನ ತರ್ತಾ ಇರೋದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.